ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಜೂನ್ 2026 ಬುಧವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ರೇವತಿ ನಕ್ಷತ್ರ, ಸೌಭಾಗ್ಯ ಯೋಗ, ವಾಣಿಜ ಕರ್ಣ ಇವತ್ತಿನ ಪಂಚಾಂಗ ಫಲ. ತುಲಾ ರಾಶಿಗೆ ಗುರುಗೋಚಾರ ಫಲ. ತುಂಬಾ ಜನ ಹೇಳ್ಬಿಟ್ಟಿರ್ತಾರೆ 100% ತುಲಾ ರಾಶಿ ಮುಳುಗುತ್ತೆ, ತುಲಾ ಲಗ್ನದವ್ರಿಗೆ ಬಾಧೆಯಾಗುತ್ತೆ ಅನ್ನತಕ್ಕಂಥದ್ದು ಖಂಡಿತ ಇಲ್ಲ. ಅದಕ್ಕೆ ಹೇಳೋದು, ಜ್ಯೋತಿಷ್ಯದ ಆಳಕ್ಕೆ ಹೋಗ್ತಾ ಇದ್ದ ಅದೊಂದು ಮಹಾಸಮುದ್ರ. ನಮ್ಮ ದೊರೆಯೂ ಕೂಡ ತುಲಾ ಲಗ್ನದಲ್ಲೇ ಮುಹೂರ್ತ. ನಿಜವೇ ನೋವಿದೆ, ಬಟ್ ಜೂನ್ 18 ಆಮೇಲೆ ಒಂದು ಕತೆ ಲೆಕ್ಕ. ಆಗಸ್ಟ್ 18 ನಂತರ ಇನ್ನೊಂದು ಲೆಕ್ಕ, ನವೆಂಬರ್ 1 ನಂತರ ಇನ್ನೊಂದು ಲೆಕ್ಕ, ಡಿಸೆಂಬರ್ ಫಸ್ಟ್ ವೀಕ್ ಮೇಲೆ ಇನ್ನೊಂದು ಲೆಕ್ಕ. ನೋಡಿ ಹೆಂಗ್ ನಡೆಯುತ್ತೆ. ಯಾವಾಗಲೂ ಈ ಒಂದು ಪ್ರೆಡಿಕ್ಷನ್ ಅಸ್ಟ್ರಾಲಜಿ ನಾವು ತಗೊಂಡಾಗ ತುಂಬಾ ಜೈಮಿನಿ ಸೂತ್ರಗಳನ್ನ ತುಂಬಾ ವಿಶೇಷವಾಗಿ ತಗೋತೇವೆ. ಜೈಮಿನಿ ಮಹರ್ಷಿ, ಪರಾಶರ ಸಂಹಿತೆ ಇದೆ, ನಿಜವೇ. ವರಾಹ ಸಂಹಿತೆ ಇದೆ, ನಿಜವೇ. ಆದರೆ ಜೈಮಿನಿ ಸೂತ್ರಗಳು ಒನ್ ಆಫ್ ದ ಬೆಸ್ಟ್ ಅಡಿಷನಲ್ ಸಪೋರ್ಟ್ ಕೊಡತಕ್ಕಂಥದ್ದು. ಅಮಾತ್ಯಕಾರಕ ಯಾರು, ಆತ್ಮಕಾರಕ ಯಾರು, ಧಾರಾಕಾರಕ ಯಾರು ಅಂತ ನೋಡ್ತಾರೆ. ಆತ್ಮಕಾರಕ ಯಾರು? ಈ ಒಂದು ಗುರುಭಾವ ನಡೆಯುವಾಗ ಆತ್ಮಕಾರಕ ವಿಶೇಷವಾಗಿ ಕುಳಿತಿರೋದು ಶುಕ್ರ. ಫ್ಯಾಂಟಾಸ್ಟಿಕ್. ನಮ್ಮ ಆತ್ಮ ಯಾವ ರೀತಿ ಯೋಚನೆ ಮಾಡುತ್ತೆ, ಎಲ್ಲಿ ಕುಳಿತಿದ್ದಾನೆ ಆತ್ಮಕಾರಕ? ಬುಧನ ಜೊತೆ ವಿಶೇಷವಾಗಿ ಮಿಥುನದಲ್ಲಿ ಕುಳಿತಿರತಕ್ಕಂಥದ್ದು. ಸೊ ಹೈಯೆಸ್ಟ್ ಪವರ್ ಅದು. ತುಲಾ ಲಗ್ನಕ್ಕೆ ನೆನ್ಪಿಟ್ಕೊಳ್ಳಿ. ನೋಬಡಿ ಕ್ಯಾನ್ ಸ್ಟಾಪ್ ಇಟ್. ನೋಬಡಿ ಕ್ಯಾನ್ ಸ್ಟಾಪ್ ಇಟ್. ಅಮಿತಾಬ್ ಬಚ್ಚನ್ ಜಾತಕದಲ್ಲಿ ತಮಾಷೆ ಏನು ಗೊತ್ತಾ? ಶುಕ್ರ ಅಷ್ಟಮದಲ್ಲಿ ನೀಚ, ಕುಂಭಲಗ್ನ ನೀಚ. ಗುರು 6ನೇ ಮನೆ. ನೋಡಿ ಈಗಲೂ ಅಲ್ಲೇ ಇದೆ ಗುರು. ಅವ್ರು ಹುಟ್ಟಿದಾಗ್ಲೂ ಕೂಡ ಗುರು ಬಂತಂದ್ರೆ ವ್ರಣಂ ಋಣಂ. ನೋಡಿ ಅವ್ರ ಪಟ್ಟಷ್ಟು ಋಣ ಇನ್ಯಾವುದೂ ಇಲ್ಲ. ಕುಟುಂಬ ಹೋಯ್ತು ಅಂತೀವಿ, ಕುಟುಂಬ ಇದೆಯಲ್ಲ, ಮಕ್ಕಳು ಮೊಮ್ಮಕ್ಕಳು. ಅವ್ರ ಮಗಳಂತೂ ಅಮಿತಾಬ್ ಬಚ್ಚನ್ ಒಂದು ಕಾಲಘಟ್ಟಕ್ಕೆ ನೆನ್ಪಿಟ್ಕೊಳ್ಳಿ. ರಾಜ್ ಕಪೂರ್ ಏನು ಒಂದು ದೊಡ್ಡ ಸಂಸ್ಥೆ ರಾಜ್ ಕಪೂರ್ ಅವರು. ಅಂತ ಸಂಸ್ಥೆಯ ಒಂದು ಗೇಟ್ ಒಳಗಡೆ ಅವ್ರನ್ನ ಒಂದು ಬಿಡ್ಲಿಕ್ಕೆ ಒಂದಿದು ಅವತ್ತಿಗೆ ಡಿಸೈಡ್ ಮಾಡ್ತಾರೆ, ಒಂದಲ್ಲ ಒಂದು ದಿನ ಈ ಕಪೂರ್ ಫ್ಯಾಮಿಲಿನಲ್ಲಿ ನಾನು ಇರ್ತೇನೆ, ನಾನು ಸಾಧಿಸ್ತೇನೆ ಅಂತ. ಗುರು 6ನೇ ಮನೆ ಇತ್ತು ಅಂದ್ರೆ ಮುಳುಗ್ತು. ಶುಕ್ರ ನೀಚ, ಲಕ್ಷ್ಮೀಕಾರಕ ಇಲ್ಲವೇ ಇಲ್ಲ. ನೋಡಿ ಫಿಲ್ಮ್ ಲ್ಯಾಂಡ್ಗೆ ಶುಕ್ರನೇ ನೋಡೋದು, ಲಗ್ನದಲ್ಲಿ ಬೇರೆ ಕೇತು. ರಾಹು 7ನೇ ಮನೆಯಲ್ಲಿ. ಯೋಚನೆ ಮಾಡಿ ನೋಡಿ, ತಮಾಷೆ ಏನು ಗೊತ್ತಾ? ಆ ಗುರು 6ನೇ ಮನೆಯಿಂದ ಪ್ರೊಫೆಷನ್ ಮನೆ ನೋಡ್ಬಿಡ್ತು, 2ನೇ ಮನೆ ನೋಡ್ಬಿಡ್ತು. ಸಾಲ ಆಗಿತ್ತು, ಮುಳುಗಿತ್ತು, ಎದ್ದು ಬಿಟ್ಟರು. ಎಸ್, ಶುಕ್ರ ನೀಚ ಆದ್ರೆ ವಿಪರೀತ ರಾಜಯೋಗ. ನಂಬ್ತೀರಾ? ಬುಧನ್ ಜೊತೆ ಸೇರಿದ್ದಾಗೆ ಲಕ್ಷ್ಮೀನಾರಾಯಣ ಸ್ವರೂಪ ಆಗ್ಬಿಡುತ್ತೆ. ಒಂಟಿ ಲಕ್ಷ್ಮಿ ಇರಬಾರದು. ಅಂದ್ರೆ ದುಡ್ಡು ಇರೋ ಕಡೆ ಬುದ್ಧಿವಂತರು, ಜ್ಞಾನವಂತರು, ಅದನ್ನ ಗೈಡೆನ್ಸ್ ಮಾಡುವಂತವ್ರು, ಹೇಳಿಕೊಡತಕ್ಕಂಥವ್ರು ಇರಬೇಕು ಅನ್ನತಕ್ಕಂಥ ಭಾವ. ಹೇಳಿಕೊಡು ನಾರಾಯಣ, ಇದನ್ನ ಇದಕ್ಕೆ ಉಪಯೋಗಿಸು, ಹಿಂಗೆ ಉಪಯೋಗಿಸು. ವಾಟ್ ಆಲ್ ಹಿ ಹ್ಯಾಸ್ ಇನ್ವೆಸ್ಟೆಡ್ ಲೇಟರ್ ಆನ್. ಆ ವಿಪರೀತ ರಾಜಯೋಗ, ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ ಅಂತ ಹೇಳ್ತಾರೆ. ಸೊ ಅಂತ ಒಂದು ಕೆಟ್ಟು ಹೋದಂತ ಶುಕ್ರ ಅದೇ ಫಿಲ್ಮ್ ಲ್ಯಾಂಡ್ ನಲ್ಲಿ, ಬುಧ ಚಿಕ್ಕವನು, ಶುಕ್ರ ದೊಡ್ಡವನು. ಕಿರುತೆರೆಯಲ್ಲಿ ಅವರೊಂದು ಕೌನ್ ಬನೇಗ ಕರೋರ್ಪತಿ ಒಂದು 97-98 ಅಲ್ಲಿ ಬರುತ್ತೆ.
ಎಲ್ಲಿಗೂ ತಗೊಂಡೋಗ್ಬಿಡುತ್ತೆ. ಟುಡೇ ಈಸ್ ಮೋರ್ ದೆನ್ 5,000 crores. ನೀವು ನಂಬಲ್ಲ, ಅದೇ ಒಂದು ರಾಜ್ ಕಪೂರ್ ಫ್ಯಾಮಿಲಿನಲ್ಲಿ ತಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಇದನ್ನೇ ಹೇಳೋದು ವಿಪರೀತ ರಾಜಯೋಗ ಅನ್ನತಕ್ಕಂಥದ್ದು. ಗುರು 6ನೇ ಮನೆ ಗುರುಗಳೇ, ಎಷ್ಟು ಬಾರಿ ಪಾರಾದ್ರು ಅವರು. ದೊಡ್ಡ ಕರಳನ್ನೇ ಕಟ್ ಮಾಡಿ ಬಿಸಾಕಿದ್ದಾರೆ. ಇವತ್ತು ಟೀ ಟೋಲರ್, ಟೀ ಕೂಡ ಕುಡಿಯಲ್ಲ ಅವರು. ಸ್ಮೋಕಿಂಗು, ಡ್ರಿಂಕಿಂಗು, ಲಗ್ನದಲ್ಲಿ ಕೇತು, ಇಲ್ಲದ ಅಭ್ಯಾಸಗಳು ಇದ್ದಂತ ವ್ಯಕ್ತಿ ಪೂರ್ತಿ ಬದಲಾಗಿಬಿಟ್ಟಿದ್ದಾರೆ. 80 ದಾಟಿರೋ ಅಜ್ಜ ಈಸ್ ಆಲ್ಮೋಸ್ಟ್ 84-85 ವರ್ಷ. ಇವತ್ತು ಯೋಚನೆ ಮಾಡಿ ನೋಡಿ, ಇಸ್ ಡೂಯಿಂಗ್ ಮ್ಯಾಜಿಕ್, ಕ್ರಿಯೇಟಿಂಗ್ ಮ್ಯಾಜಿಕ್. ಈಗಲೂ ಕೂಡ ಕಲ್ಕಿ 2ನಲ್ಲಿ ಆಕ್ಷನ್ ಪ್ಯಾಕ್ಡ್ ಅಶ್ವತ್ಥಾಮ ರೋಲ್ ಮಾಡ್ತಿದ್ದಾರೆ. ಅದನ್ನ ಕದಲಿಸಿ ಸುಳ್ಳು ಬಳ್ಳು ಎಲ್ಲ ಹಾಕಿಟ್ಟಿದ್ದಾರೆ. ಕರ್ಣ ಅಂತೆ ಏನೋ ಒಂದು ಫ್ಯಾಂಟಸಿಗೋಸ್ಕರ ಕ್ರಿಯೇಟ್ ಮಾಡಿ ಅದನ್ನ ಒಂದು ಫ್ಯಾಂಟಸಿ ಮೂವಿ ಅಂತ ಹಾಕ್ಬೇಕಷ್ಟೇ. ಕಪೋಲ ಕಲ್ಪಿತ ಕಥೆಗಳು ಇದು ಅಂತಕ್ಕಂಥದ್ದು ಹಾಕ್ಬೇಕಷ್ಟೇ. ಇರ್ಲಿ ಬಿಡಿ, ಅದು ಬೇರೆ. ನಮ್ಮ ಚರಿತ್ರೆನ ತಿದ್ದುತ್ತಿದ್ರು ಕೂಡ ನಾವು ಬಾಯಿ ಮುಚ್ಕೊಂಡಿದ್ದೇವೆ. ಹಿಂದೆ ಎಲ್ಲ ನೀವು ಗಮನಿಸಿ ನೋಡಿಲ್ಲ, ಪಿಕ್ಚರ್ಗಳು ನೋಡಿ ನಮ್ಮನ್ನ ಎಷ್ಟು ಒಂದು ಹೇಳ್ಬಾರ್ದು ಆದ್ರೂ ಒಂದು ಸಿಗ್ನಲ್ ಕೊಡ್ತಾನೆ. ನೀವು ಕನ್ನಡದಲ್ಲಿ ಕೆಲವೊಂದು ರೋಲ್ಸ್ ನೋಡಿ, ನಮ್ಮ ರಾಜ್ಕುಮಾರ್ ಮಾಡಿದಾಗ, ಹಾಗೆಯೇ ಅದೇ ಅಮಿತಾಬ್ ಬಚ್ಚನ್ ಅದ್ರ ಹಿಂದ್ಗಡೆ ಇದ್ದಂಥದ್ದು. ಅವ್ರೊಂದು ಕೂಲಿ ಪಿಕ್ಚರ್ ಮಾಡ್ತಾರೆ, ಅವ್ರೊಂದು ಬಿಲ್ ಹಾಕೊಂಡಿರ್ತಾರೆ 786 ಅಂತ. ಅದು ಯಾರದ ಸಿಂಬಲ್ಲು, ಅದ್ರ ಹಿಂದ್ಗಡೆ ಯಾರು ಚಿತ್ರ, ಈ ಥರ ತುಂಬಾ ಇದೆ. ತುಂಬಾ ಇದೆ. ಅಮರ್ ಅಕ್ಬರ್ ಆಂಟೋನಿ, ಅದನ್ನು ಕೂಡ ನೀವು ನೋಡಿಬೇಕಾದ್ರೆ ಅಲ್ಲೂ ಇದೆ. ಆಂಟನಿ ರೋಲ್ ಹೆಂಗಿದೆ, ಅಕ್ಬರ್ ರೋಲ್ ಹೆಂಗಿದೆ, ಅಮರ್ ರೋಲ್ ಹೆಂಗಿದೆ ಅನ್ನೋದನ್ನ ನೀವು ನೋಡಿ. ಇದೆಲ್ಲ ಆ ಒಂದು ಬ್ರೈನ್ ವಾಷಿಂಗ್, ಇನ್ನೊಂದು ಅಂತ ಮಾಡ್ಲಿಕ್ಕೆ ಅದು ಚಲನಚಿತ್ರದಲ್ಲೂ ಕೂಡ ಹಿಂದ್ಗಡೆ ಈ ತರದೆಲ್ಲ ನಡೀತಿತ್ತು. ಇವತ್ತು ಅದನ್ನೆಲ್ಲ ಭೇದಿಸ್ಕೊಂಡು ಒಂದು ದುರಂಧರ್ ಬಂದಿದೆ. ನಿಜ ಹೇಳ್ಬೇಕು ಅಂದ್ರೆ ಜನಗಳಿಗೆ ಸತ್ಯ ಎಷ್ಟು ದಿನ ಮುಚ್ಚಿಡ್ತೀರಿ? 60 years ಮುಚ್ಚಿಟ್ಟು ಈ ತರ ನಡೆಸಿದ್ದಾರೆ. 60 and 90 years. ಇಂಥದ್ದೆಲ್ಲ ಸಿಕ್ಕಾಬಟ್ಟೆ. ಡಾಕ್ಟರ್ ರಾಜ್ಕುಮಾರ್ ಕೂಡ ಅಂಥದ್ದೇ ಬಾಂಡು, ಇನ್ನೊಂದು ಅವರು ಕೂಡ ಅಂತ ಪಾತ್ರಗಳು ಮಾಡಿದಾಗ ಒಂದು ಕಾರ್ ನಂಬರ್ ಇಂದ ಹಿಡಿದು ಡೋರ್ ನಂಬರ್ ಇಂದ ಹಿಡಿದು ಇದನ್ನೆಲ್ಲ ಗಮನಿಸಿ ನೋಡಿ, ಯಾವುದನ್ನ ಅವ್ರು ಎತ್ತಿ ತೋರಿಸಿದ್ರು ಅಂತ. ರಾಘವೇಂದ್ರ ಆಚಾರ್ಯರ ರೋಲ್ ಇರ್ಬೋದು, ಪುರಂದರಾಚಾರ್ಯರ ರೋಲ್ ಇರ್ಬೋದು, ಕನಕದಾಸರ ಆಚಾರ್ಯರ ರೋಲ್ ಇರ್ಬೋದು, ಒಂದೊಂದ ಏನದು ಇರ್ಲಿ. ಯಾಕೆ ಅಂದ್ರೆ ಈಗ ನೋಡಿ, ಅಲ್ಲಿ ಗುರು ಕುಳಿತಿರೋದ್ರಿಂದ ಕಾರಕವು ಕಾರಕ ಭಾವನಾಸ್ತಿ, ಹಾಗೆ ಹೀಗೆ ಅಂತಿದ್ದಾರೆ. ಆದ್ರೆ ಆತ್ಮಕಾರಕ ಯಾರು? ಶುಕ್ರ. ಸೂಪರ್ಬ್ ಆಗಿ ಬುಧನ್ ಜೊತೆ ಕುಳಿತಾಗ ಕುಂಭದ್ರೋಣ ಮಳೆ ಜೂನ್ 18ರಿಂದ ನವೆಂಬರ್ 1ರವರೆಗೂ, ಅದರ ನಂತರವು ದಟ್ ಇಸ್ ಚರಿಷ್ಮ್ಯಾಟಿಕ್ ಆಗಿ ನಡೆಯುತ್ತೆ. ನವೆಂಬರ್ 1ಕ್ಕೆ ಗುರು ಮೂವ್ಮೆಂಟ್ ಆದಾಗ ಮಖ ನಕ್ಷತ್ರ ಆಗುತ್ತೆ ನಿಜ, ಬಟ್ ವಿತ್ ಇನ್ ಅ ಮಂತ್ ಕೇತು ಬಂದು ಆಶ್ಲೇಷ ನಕ್ಷತ್ರಕ್ಕೆ ಮೂವ್ ಆಗ್ಬಿಡುತ್ತೆ. ಶನಿ ನೋಡಿ ನಿಮಗೆ ವಿಶೇಷವಾಗಿ ಬುಧನ್ ಸಾರದಲ್ಲಿದೆ. ಕುಜ ನೋಡಿ ಈ ಗುರುವಿನ ಬದಲಾವಣೆ ಆಗುವಾಗ ವಿಶೇಷವಾಗಿ ಶುಕ್ರನ ಸಾರದಲ್ಲಿ 7ನೇ ಮನೆಯಲ್ಲಿ ಕೊಳ್ತು ಬಿಟ್ಟಿದೆ. ಆಮೇಲೆ ಅಮಾತ್ಯಕಾರಕ ಯಾರು ಅಂತ ನೋಡ್ತೇವೆ, ಅಂದ್ರೆ ಮಂತ್ರಿ. ಆತ್ಮಕಾರಕ ಯಾರು ಅಂದ್ರೆ ದೊರೆ, CEO ಆಫ್ ಎ ಕಂಪನಿ, ಚೇರ್ಮನ್ ಅಂತ ಹೇಳ್ತೇವೆ. ಚೇರ್ಮನ್ ಸ್ಟ್ರಾಂಗ್ ಆಗಿ ಕೂತ್ ಬಿಟ್ಟಿದ್ದಾನೆ ಬುಧನ್ ಜೊತೆನಲ್ಲಿ. ಆ ಒಂದು ನಾರಾಯಣನ ಜೊತೆಯಲ್ಲಿ ಲಕ್ಷ್ಮಿ ಹೋಗಿ ಕುಳಿತಿರೋದೇ ನಿಮಗೆ ಕುಂಭ, ಒಂದು ರೀತಿ ತುಲಾ ಲಗ್ನದವರಿಗೆ ಒಂದು ಅದ್ಭುತಗಳು ನಡೀತಕ್ಕಂಥದ್ದಾಗುತ್ತೆ. ನಿಜವಾಗ್ಲೂ ಹೇಳ್ತಾನೆ. ತುಲಾ ರಾಶಿಯವರೆಗೂ ಅಷ್ಟೇ, ಒಂದು ದುಡ್ಡು ಕಾಸು ಭೂಮಿ ಮನೆ ಏನೇನು ಒಂದು ಶಕ್ತಿ ಗೊತ್ತಾ ನೋಡಿ. ಗುರು 10ನೇ ಮನೆಯಲ್ಲಿದ್ದಾಗ ಒಂದು ಸಾತ್ವಿಕ ಅಹಂಕಾರ ಬರುತ್ತೆ ನೋಡಿ. 3 ರೀತಿಯ ದಾನ ಇದೆ. ಸಾತ್ವಿಕ ದಾನ ಆಯ್ತು, ರಜೋದಾನ, ತಾಮಸ ದಾನ ಅಂತ ಹೇಳ್ತಾರೆ. ಸಾತ್ವಿಕ ದಾನ, ಸಾತ್ವಿಕ ಅಹಂಕಾರ ಅಂದ್ರೆ ಏನು ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೇನೆ, ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಆ ಗುರು 10ನೇ ಮನೆಯಲ್ಲಿದ್ದಾಗಲೇ ವಾಮನವತಾರದಲ್ಲಿ ಆ ಒಂದು ಮಹಾವಿಷ್ಣು ಬಲಿ ಹತ್ರ ದಾನಕ್ಕೆ ಬರೋದು. ಆತ ದಾನ ಮಾಡಿ 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 100 ಅಶ್ವಮೇಧ ಯಾಗ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಬಿಟ್ಟಿರ್ತಾನೆ. ಅದನ್ನ ಹೋಗಿ ತಾತನ ಹತ್ರ, ತಾತ ಆಗಿರ್ತಕ್ಕಂಥ ಪ್ರಹ್ಲಾದರ ಹತ್ರ ಹೋಗಿ ಕೇಳ್ಕೊತಾನೆ.
ತಾತ ನಾನು ಹಿಂಗ್ ಮಾಡಕ್ ಹೋಗ್ತಿದ್ದೀನಿ ಹಾಗೆ ಹೀಗೆ ಅಂತದ್ದು. 100 ಅಶ್ವಮೇಧ ಅಂದ್ರೆ ಇಂದ್ರ ಪದವಿ. ಆ ಇಂದ್ರ ಆಲ್ರೆಡಿ ಇದ್ದಾನೆ, ನೀನು ಆ ಸ್ಥಾನನ ಕೆಡಿಸ್ಲಿಕ್ಕೆ ಈ ತರದೇನೋ ಮಾಡಕ್ ಹೋಗ್ತಿದ್ಯಾ, ಆ ಆಸೆ ನಿನ್ನ ಸುಟ್ಟು ಹಾಕುತ್ತದೆ, ಹೋಗು, ನೀನು ಪೂರ್ತಿ ಮಾಡಲು ಆಗುವುದಿಲ್ಲ ಅಂತ ಹೇಳಿ ಶಾಪ ಇಟ್ಬಿಡ್ತಾರೆ ತಾತನೇ. ಆ ಒಂದು ಶಾಪಕ್ಕೆ ಅನುಗುಣವಾಗಿಯೇ ವಾಮನಾವತಾರ ಆಗಿ ಬರೋದು. ನನಗ್ 3 ಅಡಿಗೆ 3 ಅಡಿ ಕೊಡಪ್ಪ, ಯಜ್ಞ ಮಾಡಲು, ಅದು 3 ಅಡಿಗೆ 3 ಅಡಿ ತಗೊಳ್ಳೋದು ಬಂದು ಯಜ್ಞ ಮಾಡೋ ಸ್ಥಳ. ನಾನೊಬ್ಬ ಯಾಜ್ಞಿಕ, ನನ್ನ ಆಶ್ರಮ ಪೂಜೆ ಅನ್ನತಕ್ಕಂಥದ್ದು ನಾನು ಕುಳಿತುಕೊಂಡು ಪೂಜೆ ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ, ಯಜ್ಞ ಮಾಡಲಿಕ್ಕೆ, ಯಾಗ ಮಾಡಲಿಕ್ಕೆ ಅನ್ನುವ ಒಂದು ಸಂಕಲ್ಪ ಇಟ್ಕೊಂಡು ಬಂದು ಕೊಟ್ಟು 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 ಆತನಿಗೆ ಏನಾಗ್ಬಿಟ್ಟಿರುತ್ತೆ ಗೊತ್ತಾ, ನಾನು ಎಲ್ಲಾರ್ಗು ಕೊಟ್ಟಿದ್ದೀನಿ ಕಣೋ, ನಂದಲ್ಲ ಕಣೋ ಇದು. ಅದನ್ನೇ ಸಾತ್ವಿಕ ದಾನ ಅನ್ನೋದು. ಅಂದ್ರೆ ಏನೋ ಆಪೇಕ್ಷ ಖುಷಿಯಾಗಿ, ಬಟ್ ಆ ಖುಷಿ ಇರುತ್ತಲ್ವಾ, ನಾನ್ ದಾನ ಮಾಡಿದ್ದೀನಿ ಗೊತ್ತಾ, ನಾನ್ ದಾನ ಮಾಡಿದ್ದೀನಿ ಗೊತ್ತಾ, ನಂದಲ್ಲ ದೇವ್ರು ಕೊಟ್ಟಿದ್ದು, ಇದನ್ನ ಕೊಟ್ಟಿದ್ದೇನೆ ಅನ್ನೋದು ಕೂಡ ಅಹಂಕಾರ. ಅದನ್ನ ಸಾತ್ವಿಕ ಅಹಂಕಾರದಲ್ಲಿ ಆಗ್ತಾರೆ. ಗುರು ಬಂದು 10ನೇ ಮನೆಯಲ್ಲಿದ್ರೆ ನಿಮ್ಮಿಂದ ಅಂಥದ್ದೊಂದು ಸಾತ್ವಿಕ ಅಹಂಕಾರ ತುಂಬಿಸುತ್ತೆ, ನಿಮ್ಮಿಂದ ದಾನ ಪೂಜೆ. ತುಲಾ ಲಗ್ನದವರಿಗೆ ಅದರಲ್ಲೂ ಗುರು ಪುಷ್ಯಾಮೃತ ಯೋಗ ಬೇರೆ ನಡೆಯೋದ್ರಿಂದ ದೈವ ಕ್ಷೇತ್ರಗಳು, ಮುಕ್ತಿ ಕ್ಷೇತ್ರಗಳು, ಮುಕ್ತಿ ಇರುವಂತ ಕ್ಷೇತ್ರಗಳಲ್ಲಿ ಕಾಶಿ, ಗಯಾ, ಬದ್ರಿನಾಥ್, ಕೇದಾರ್ನಾಥ್, ಮುಕ್ತಿನಾಥ್ ಇಂತಹ ಕ್ಷೇತ್ರಗಳಿಗೆ ಹೋಗೋ ಯೋಗ ಬರೋದು ಸೂಪರ್, ತುಂಬಾ ಒಳ್ಳೇದಿದೆ. ಜೂನ್ 18ರವರೆಗೂ ಕೆಲವೊಂದು ಕಲಬೆರಕೆ ಇದೆ. ಇಲ್ಲ 16 ಡೇಸ್ ನಮ್ಮನೆ ಕುಟುಂಬ ತಗೊಳ್ಳೋದು ಕೊಡೋದು, ಮಾತು ಅಪವಾದ, ಇನ್ನೊಂದು ಅಂತ 11ನೇ ಮನೆಯ ಒಂದು ಶಕ್ತಿಕಾರಕ ಸೂರ್ಯ ಹೋಗಿ ಅಷ್ಟಮದಲ್ಲಿ ಕುಳಿತಿರೋದ್ರಿಂದ ತಂದೆ ವಿಚಾರ, ಆಸ್ತಿ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರ, ಒಡ ಹುಟ್ಟಿದವರ ವಿಚಾರ, ಜಾಗದ ವಿಚಾರ, ಹಂಚಿಕೊಳ್ಳುವ ವಿಚಾರ. ನಿಮ್ಗೊಂದು ಭೂಮಿ ಬರ್ಬೇಕು, ಇಲ್ಲ ಮನೆ ಬರ್ಬೇಕು, ಇಲ್ಲ ವಾಹನ ಬರ್ಬೇಕು, ಇಲ್ಲ ಅಧಿಕಾರ ಬರ್ಬೇಕು, ಜೂನ್ 18 ಮೇಲೆ ಒಂದು ಒಳ್ಳೆ ಯೋಗ ತಿರುಗಬೇಕು. ದಿಸ್ ಇಸ್ ಫಾರ್ ದೇರ್. ಯಾಕಂದ್ರೆ ಅಮಾತ್ಯಕಾರಕ ಶನಿ. ಅಮಾತ್ಯಕಾರಕ ಅಂದ್ರೆ ಯಾರು? ಮಂತ್ರಿ. ಆ ಮಂತ್ರಿ ಯಾರ ಸಾರದಲ್ಲಿದ್ದಾನೆ? ಬುಧನ ಸಾರದಲ್ಲಿದ್ದಾನೆ, ನಿಮ್ಮ ಭಾಗ್ಯಾಧಿಪತಿಯ ಸಾರದಲ್ಲಿದ್ದಾನೆ. ದೆನ್ ಹೂ ವಿಲ್ ಸ್ಟಾಪ್? ಆತ್ಮಕಾರಕ ಶುಕ್ರ ವಿಶೇಷವಾಗಿ ಅಲ್ಲಿ ಅದ್ಭುತವಾಗಿ ಗುರುಸಾರದಲ್ಲೇ ಇದ್ದರೂ ಕೂಡ, ಅಂದ್ರೆ ಶುಕ್ರ ಅಲ್ಲಿ ಕೂತಿದ್ದಾನೆ, ಹೈಯೆಸ್ಟ್ ಡಿಗ್ರಿ, ಫ್ಯಾಂಟಾಸ್ಟಿಕ್. ನಿಮ್ಮಿಂದ ಒಂಥರ ಈ ಗುರು ಸಂಸ್ಥೆಗಳು, ದೇವ ಸಂಸ್ಥೆಗಳು, ಗೋಶಾಲೆಗಳು, ಗೋಪುರಗಳು, ಧರ್ಮಸಭೆಗಳು ಇಂಥ ನಡೆಸ್ತಿದ್ದೀರಿ. ಧರ್ಮ ಕಾರ್ಯಗಳು, ವಿದ್ಯಾಸಂಸ್ಥೆಗಳು, ಎಜುಕೇಶನಲ್ ಸೊಸೈಟಿ. ಅಲ್ಲಿ ನೋಡಿ ನಮ್ ದೊರೆ ತುಲಾ ಲಗ್ನದಲ್ಲಿ ಮುಹೂರ್ತ ಅಲ್ಲಿ ಹೇಳಿದ್ದಾರೆ, ಒಂದು ವಿದ್ಯಾಸಂಸ್ಥೆ ಕಟ್ಟಿಸ್ತೇನೆ, ಮೆಡಿಕಲ್ ಸಂಸ್ಥೆ ಕಟ್ಟಿಸ್ತೇನೆ. ನೋಡಿ ಅವ್ರ ಹೆಸರಲ್ಲಿ ಆಲ್ರೆಡಿ ಮೆಡಿಕಲ್ ಸಂಸ್ಥೆಯೂ ಇದೆ, ವಿದ್ಯಾಸಂಸ್ಥೆಯೂ ಇದೆ. ಯಾಕೆಂದರೆ ಧರ್ಮ ಕರ್ಮಾಧಿಪತಿ ಸಂಬಂಧವಿದ್ದರೆ ಧರ್ಮದ ವಿಚಾರದಲ್ಲಿ ಅಲ್ಲೊಂದು ಬದಲಾವಣೆ ಬರುತ್ತೆ. ಯಾರು ಸೈಟ್ಗೆ ತಲೆ ಕೆಡ್ಸ್ಕೋಬೇಡಿ. ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತವಾಗಿ ಫ್ರೀ ಬಸ್ ಪಾಸ್ ಅನ್ನತಕ್ಕಂಥದ್ದು ಮಾಡಿದ್ದಾರೆ, ಇನ್ನು ಮಾಡ್ತಾರೆ. ಧರ್ಮ ಕರ್ಮಾಧಿಪತಿಗೆ ಸಂಬಂಧ ಬಂದರೆ ಅಂಥದ್ದೊಂದು ಧರ್ಮ ಕಾರ್ಯಗಳ ಒಂದು ಇನ್ನಷ್ಟು ಆಗತಕ್ಕಂಥದ್ದಾಗುತ್ತೆ. ಸೊ ತುಲಾ ಲಗ್ನದವರಿಗೆ ಅಂಥದ್ದೊಂದು ಯೋಗ, ಎಸ್ಪೆಷಲಿ ಜೂನ್ 18 ನಂತರ. ಅದರಲ್ಲೂ ಶುಕ್ರ ಒಂದು ವಿಶೇಷವಾಗಿ ನಿಮಗೆ ಮೂವ್ ಆಗ್ಬಿಡುತ್ತೆ ಅತಿ ಶೀಘ್ರದಲ್ಲಿಯೇ. ಆ ಒಂದು ಗುರುಸಾರದಿಂದ ವಿಶೇಷವಾಗಿ ನಿನ್ನೆಯೇ ಬದಲಾಗ್ಬಿಟ್ಟಿದೆ ಶುಕ್ರ. 10ಗೆ ಗುರುವಿನ ಜೊತೆಲಿ ಬಂದ್ಬಿಟ್ಟಿದೆ ಗುರುಸಾರದಲ್ಲಿ. ಸೊ ಆತ್ಮಕಾರಕ ಬಂದ್ಬಿಡ್ತು, ಗುರುವಿನ ಜೊತೆಲಿ ಸೇರ್ಕೊಂಡು ಗುರು ಪುಷ್ಯ ನಕ್ಷತ್ರಕ್ಕೆ ಬಂದು, ಪುಷ್ಯ ನಕ್ಷತ್ರಕ್ಕೆ ಬಂತು ಅಂದ್ರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಅಧಿಕಾರ, ಕರೆದು ಸನ್ಮಾನ, ಕರೆದು ಗೌರವ. ನಾವು ಕೆಲವ್ರಿಗೆ ಕೇಳ್ತಿರ್ತೀವಿ ಈ ರಾಜ್ಯಸಭಾ ಪದವಿ ಅಂತೆ, ಜನಗಳ ನಡುವೆ ನಿಲ್ಲಿಲ್ಲ, ಕರೆದು ಕೊಟ್ರಪ್ಪ. ಶುದ್ಧ ಮಾತು, ಶುದ್ಧ ಚಿಂತನೆ, ಶುದ್ಧ ಆಲೋಚನೆ, ಇವುಗಳೆಲ್ಲ ಅಂಥದ್ದೊಂದು ಪದವಿ, ಮಹಾಪದವಿ, ಲಕ್ಷ್ಮೀ ಪದವಿ ಅನ್ನತಕ್ಕಂಥದ್ದು. ಶುಕ್ರ ನೋಡಿ 9ನೇ ತಾರೀಕು ನೆನ್ನೆ ಮೂವ್ ಆಗ್ಬಿಟ್ಟಿದೆ ವಿಶೇಷವಾಗಿ ಕರ್ಕಾಟಕ ರಾಶಿಗೆ. ಲಕ್ಷ್ಮಿ ಅಲ್ಲಿಂದಲೇ ಅಲ್ವಪ್ಪ ಎದ್ದಿದ್ದು, ಕ್ಷೀರಸಾಗರದಿಂದಲೇ ಅಲ್ವಾ. ಸೊ ಖಂಡಿತ ಶನಿ ಬುಧನ್ ಸಾರದಲ್ಲಿ ಅಮಾತ್ಯಕಾರಕನಾಗಿರೋದನ್ನ ನಿಮ್ಮ ಒಂದು ನಾಲೆಜ್, ಟ್ಯಾಲೆಂಟ್, ಪ್ರೆಸೆಂಟೇಷನ್, ಕಮ್ಯುನಿಕೇಶನ್ ವರ್ಕ್ಸ್ ಒನ್ ಆಫ್ ದ ವಂಡರ್.
ಯಾರ್ಯಾರಿಗೂ ಇಲ್ಲ, ತುಲಾ ರಾಶಿಗಿಲ್ಲ, ಕುಂಭರಾಶಿಗಿಲ್ಲ ಇಲ್ಲ ಅಂತಿದ್ರಲ್ಲ. ಕುಂಭರಾಶಿಗೆ ಭಾಗ್ಯಾಧಿಪತಿ ಯಾರು? ಶುಕ್ರ. ಆತ್ಮಕಾರಕನ ಸಾಯಿಯಲ್ಲಿದ್ದಾರೆ. ವಾವ್. ಶನಿ ಅಮಾತ್ಯಕಾರಕ ಮಂತ್ರಿ ವೇಗದಲ್ಲಿ ಬುಧನ ಸಾರದಲ್ಲಿದ್ದಾರೆ. ತಮಾಷೆ ಏನ್ ಗೊತ್ತಾ? ಧಾರಾಕಾರಕ ಅಂತ ಹೇಳ್ತವೆ. ಪಾರ್ಟ್ನರ್ಸ್ ಗುರುವೇ ಆಗಿದ್ದಾರೆ. ಲೈಫ್ ಪಾರ್ಟ್ನರ್ಸ್ ಜೊತೆಯಲ್ಲಿರೋರು. ಅಲ್ಲಿಂದ ನೋವು. ಗಂಡನ ವಿಚಾರ, ಹೆಂಡತಿ ವಿಚಾರ, ಮನೆಯ ವಿಚಾರ, ಒಡ ಹುಟ್ಟಿದವರ ವಿಚಾರ, ಯಾರ ಜೊತೆಲ್ಲ ವ್ಯವಹಾರ ಇಟ್ಕೊಂಡಿದ್ದೀರಿ, ವ್ಯಾಪಾರ ಇಟ್ಕೊಂಡಿದ್ದೀರಿ, ನಂಬಿಕೆಡುತ್ತೀರಿ, ಹುಷಾರ್. ಎವ್ರಿಥಿಂಗ್. ಗುರು ಒಂಟಿ ಇದೆ ಅಲ್ವಾ, ಶುಕ್ರನ್ ಮೂವ್ಮೆಂಟ್ ಬೇರೆ. ಜೂನ್ 18 ಮೇಲೆ ಲೆಟ್ ಇಟ್ ಬಿ ಆನ್ ಪೇಪರ್, ಡಾಕ್ಯುಮೆಂಟೇಶನ್. ಗುರು ಬುಧ ಅನ್ನೋದು ಪೇಪರ್, ಅದಕ್ಕೊಂದು ಸೀಲು, ಮುದ್ರೆ ಅನ್ನತಕ್ಕಂಥದ್ದು ಒಂದು ಜಡ್ಜ್ಮೆಂಟ್, ಬಕ್ ಹಾಕ್ಸಿ. ಏನು ಮಾಡಿದರು ಅಲ್ಲೊಂದು ಪೇಪರ್ ಡಾಕ್ಯುಮೆಂಟೇಶನ್ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಕುಜ ಕೂಡ ನೋಡಿ ವಿಶೇಷವಾಗಿ ಶುಕ್ರನ್ ಸಾರದಲ್ಲಿ ಸಪ್ತಮದಲ್ಲಿ ಕುಳಿತಿರೋದು ಆತ್ಮಕಾರಕವೇ. ನಿಮ್ ಸೇಫ್ಟಿ ನೋಡ್ತೀರಿ, ಮಕ್ಕಳು ಒಳ್ಳೇದಾಗುತ್ತೆ. ನೋಡಿ, ಆ ಗುರು ಸಾತ್ವಿಕ ಅಹಂಕಾರ. ಸರಿ, ಇನ್ನೊಂದಿದೆ ವಿಶೇಷವಾಗಿ ರಾಜಸ ಅಹಂಕಾರ. ರಾಜಸ ಅಹಂಕಾರ ಅಂದ್ರೆ ದೋಚಿದ್ದೀರಿ, ಬಾಚಿದ್ದೀರಿ. ಕೆಲವರು ನೀವು ನೋಡ್ತಿರ್ತೀರಿ, ಸಿಕ್ಕಾಬಟ್ಟೆ ದೋಚಿಬಿಟ್ಟು ಸಿಕ್ಕಾಬಟ್ಟೆ ದಾನ ಮಾಡ್ತಿರ್ತಾರೆ. ದೊಡ್ಡ ದೊಡ್ಡ ಕಟೌಟ್ ಎಲ್ಲ ಹಾಕೋಬಿಟ್ಟು ನಾನು ಕಿರೀಟ ಕೊಟ್ಟೆ, ಹೌದಲ್ವಾ? ಅದನ್ನ ರಜೋಗುಣ ಅಂತ ಹೇಳ್ತೇವೆ. ರಾಜಸ ಅಹಂಕಾರ. ಅಹಂಕಾರಗಳಲ್ಲಿ 3 ವಿಧ: ತಮೋ ಅಹಂಕಾರ, ರಾಜಸ ಅಹಂಕಾರ, ಆಮೇಲೆ ಸಾತ್ವಿಕ ಅಹಂಕಾರ. ಸಾತ್ವಿಕ ಅಹಂಕಾರ ಬಲಿಚಕ್ರವರ್ತಿ ಬಂದ್ರೆ, ವಾಮನ ಅವತಾರ ಬಂದು ಅಲ್ಲಿ ನೋಡಿ ಕೇಳಿ ಖುಷಿಯಿಂದ ನಾನು ಕೊಡ್ತಿದ್ದೇನೆ, ದೇವ್ರಿಗೆ ಕೊಡ್ತಿದ್ದೇನೆ, ಇದಕ್ಕಿಂತ ಇನ್ನೇನು, ನನಗಿಂತ ದೊಡ್ಡವನಿಲ್ಲ. ಅದಕ್ಕೆ ಅಹಂಕಾರಕ್ಕೂ ಬರೆ ಎಳೆದು ಬರ್ತದೆ. ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬಾರ್ದು. ತುಂಬಾ ಒಳ್ಳೆಯವರಾದಾಗ ತುಂಬಾ ನೆಗೆಟಿವ್ಸ್ಗಳು ಕೂಡ ಬಂದ್ಬಿಡುತ್ತೆ. ಅಲ್ಲಿ ನೋಡಿ ಶುಕ್ರಾಚಾರ್ಯರು ಬರ್ತಾರೆ ನೋಡಿ. ಶುಕ್ರ ಕರೆಕ್ಟ್ ಆಗಿ ಗುರುವಿನ ಜೊತೆ ಸಮ್ಮಿಳಿತ. ನೆನ್ನೆಯೇ ಶುಕ್ರಾಚಾರ್ಯರು ಹೇಳ್ತಾರೆ, ಎಷ್ಟಾದ್ರೂ ಲೆಕ್ಕಾಚಾರ, ಲಕ್ಷ್ಮಿ ತತ್ವ. ಏನಾಗ್ತಿದೆ, ಏನ್ ಮಾಡಕ್ ಹೋಗ್ತಿದ್ಯಾ ನೀನು? ಅಲ್ಲಿ ಬಂದಿರೋದು ಯಾರು ಅಂದ್ಕೊಂಡಿದ್ಯಾ? ಮಹಾವಿಷ್ಣು. ನಿನ್ ಕೊಡಬೇಡ ಅಂತ ಏನ್ ಹೇಳಿದ್ರು ಕೇಳಲ್ಲ. ಇಲ್ಲ, ನಾನು ದಾನ ಹರಿಯೋದೆ, ಕೊಡೋದೆ. ಸಾತ್ವಿಕ ಅಹಂಕಾರ ತುಂಬ್ಕೊಬಿಟ್ಟಿದೆ. ಅಹಂಕಾರ ಬಂದಾಗ ಮನುಷ್ಯ ಎಲ್ಲಿರ್ತಾನೆ? ಅಲ್ಲೂ ಸಾತ್ವಿಕ ಅಹಂಕಾರ. ದೇವರೇ ಬಂದು, ಮಹಾವಿಷ್ಣುವೆ ನನ್ನ ತಾತನಿಗೆ ನರಸಿಂಹಾವತಾರದಲ್ಲಿ ಬಂದಂತವರು, ಪ್ರಹ್ಲಾದರ ಮಗ ವಿರೋಚನ, ವಿರೋಚನರ ಮಗ ಬಲಿಚಕ್ರವರ್ತಿ. ಓ, ದೇವರೇ ಬಂದು ನನ್ನ ಹತ್ರ ದಾನ ಕೇಳ್ತೀನಿ, ನನಗಿಂತ ದೊಡ್ಡವನಿಲ್ಲ. ವಾವ್, ಆನಂದ. ಆ ಆನಂದ ಅಹಂಕಾರವೂ ಕೂಡ ನಾವು ಹೇಳ್ಕೊತೀವಿ, ನಾನು ಅದು ಮಾಡಿದ್ದೇನೆ, ನನ್ನ ಅಣ್ಣನ್ಗೆ ಇದು ಕೊಟ್ಟಿದ್ದೇನೆ, ತಮ್ಮನ್ಗೆ ಇದು ಕೊಟ್ಟಿದ್ದೇನೆ, ನಿಂತು ಮದುವೆ ಮಾಡಿಸಿದ್ದಾನೆ, ಮಕ್ಕಳು ಮದುವೆ ಮಾಡಿಸ್ತಾನೆ, ಗೊತ್ತಾ? ಹಾಗೆ ಈಗ ಅದು ಹತ್ತಿಸ್ಕೋಬಾರ್ದಂತೆ ಸಾತ್ವಿಕ ಅಹಂಕಾರ. ಅದಕ್ಕೆ ಪಾತಾಳಕ್ಕೆ ತುಳಿಯಲ್ಪಟ್ಟಿತ್ತು. ಹೋಗ್, ಒಂದೊಂದು ದಿನ ನಿನಗೆ ಇಂದ್ರ ಪದವಿ ಇದೆ, ಈಗ ಸದ್ಯಕ್ಕಲ್ಲಿರು ಅನ್ನತಕ್ಕಂಥ ರೀತಿಯಲ್ಲಿ. ಆದ್ರೆ ಕೆಲವರು ದೋಚಿಬಿಟ್ಟಿರ್ತಾರೆ. ದೋಚಿ ಪಬ್ಲಿಕ್ ದುಡ್ಡು ಆವಾಗ ದೇವ್ರಿಗೆ ಕೊಡೋದು ಅಷ್ಟು ದೊಡ್ಡದು. ನೀವು ನೋಡಿ, ತುಂಬಾ ಯಾರು ಕೊಟ್ಟವರು ದಾನ ಅಂತ ನೋಡಿ. ದೋಚಿ ದಾನ ಮಾಡಿದರೆ, ಬಾಚಿ ದಾನ ಮಾಡಿದರೆ, ಮೋಸ ಮಾಡಿ ದಾನ ಮಾಡಿದರೆ ಅದನ್ನ ರಾಜಸ ದಾನ ಅಂತ ಹೇಳ್ತಾರೆ. ಈಗ ನಮ್ಮನ್ನ ಅದೇ ಅಲ್ವಾ ದೋಸ್ತಿರೋದು. ರಾಜರುಗಳು ಎಷ್ಟು ಸಾಲ ಇಟ್ಟಿದಾರಪ್ಪ ನಮ್ಮ ಮೇಲೆ, ಒಬ್ಬೊಬ್ಬರ ಮೇಲೆ ಎಷ್ಟು ಸಾಲ ಇಟ್ಟಿದ್ದಾರೆ. ನಿಜವಾಗ್ಲೂ ಅಷ್ಟು ಡೆವಲಪ್ಮೆಂಟ್ ಆಗಿದೆಯಾ? ಯೋಚನೆ ಮಾಡಿ ನೋಡಿ. ನಿಜವಾಗಲೂ ಅಷ್ಟು ಆಗಿದೆ? 77-78 ವರ್ಷ ಅಂತ ನಾವೇನ್ ಮಾತಾಡ್ತೇವೆ, ಬದುಕು ಅವತ್ತಿಂದಲೂ ಬಡವರ ಬಂಧು ಅಂತ ಹಾಕ್ತಾರೆ ದೊಡ್ಡದಾಗಿ. ಬಡವರಿಗೋಸ್ಕರ ಅಂದ್ರೆ ನಮ್ಮನ್ನ ಇನ್ನು ಬಡವರಾಗೆ ಇಟ್ಬೇಕು. ಅದಕ್ಕೆ ಅಂತ ಒಂದು ಕಮಿಟಿ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ನಮ್ಮನ್ನ ಏಳಿಗೆ ಆಗಲಿಕ್ಕೆ ಬಿಡುವುದಿಲ್ಲ, ನಾವು ಪ್ರಶ್ನೆ ಮಾಡಲು ಬಿಡುವುದಿಲ್ಲ. ಇದೆಲ್ಲ ನಡೀತಿದೆ, ದೋಚ್ತಿದ್ದಾರೆ. ದೇವಸ್ಥಾನಕ್ಕೆ ಕಿರೀಟ 10 ಕೋಟಿದು ಕೊಡ್ತಾರೆ, 10 ಕೋಟಿದ ಹಾರಗಳು ಕೊಡ್ತಾರೆ. ಅದಿದೆ. ಕುಂಭಾಭಿಷೇಕ ಮಾಡ್ತಾರೆ. ಕೆಲವ್ರಿಗೆ ಹೋಗ್ಬಿಟ್ಟು ಪುಸ್ತಕಗಳು ದಾನ ಮಾಡಿದ್ವಿ. ಮೋಸ ಮಾಡಿ ಸಂಪಾದನೆ ಮಾಡಿರ್ತಾನೆ ಅವನು, ನೆನ್ಪಿಟ್ಕೊಳ್ಳಿ. 100% ಹೇಳ್ತಾನೆ. ಮೋಸ ಮಾಡಿಯೋ, ದೋಚಿಯೋ, ದಗಲ್ಬಾಜಿಯೋ, ಇನ್ನೊಂದು ಈ ಸೀಟ್ ಫ್ರೀ ಕೊಟ್ಟಿದ್ದಾನೆ, ಅಲ್ಲಿ ದೋಚ್ತಿದ್ದಾನೆ. ಕೋಟಿಗಟ್ಲೆ, ಲಕ್ಷಗಟ್ಲೆ, ಇನ್ನೊಂದು ಅನ್ನತಕ್ಕಂಥದ್ದು ದೋಚ್ತಿದ್ದಾರೆ. ಇಲ್ಲೊಂದು ದೊಡ್ಡದಾಗಿ ತೋರಿಸ್ಕೊಳ್ಳೋಕೆ ಕಟೌಟ್ ಹಾಕೊಂಡು ಮಾಡ್ತಿರ್ತಾರೆ. ಅದನ್ನ ಹೇಳೋದೆ ರಾಜಸದಾನ. ಇರ್ಲಿ, ಅವನು ಒಂಚೂರು ಪರವಾಗಿಲ್ಲ, ಏನೋ ದೋಚಿದ್ದು. ಹೌದು, ದೊಡ್ಡವರಿಗೆ ಒಂದು ಶಾಪವಿದೆ, ಯಾರಿಗೂ ಗೊತ್ತಿಲ್ಲದ ಇವತ್ತು ಹೇಳ್ತಾನೆ ನೋಡಿ. ಈ ರಾಜಸದಾನ ಅಂತ ಹೇಳ್ತಾನಲ್ವಾ, ಅವ್ರು ಮಾಡ್ಲೇಬೇಕು ರಾಜರು.
ಅವ್ರಿಗೆ ಏನ್ ಪಟ್ಟಾಭಿಷೇಕೋತ್ಸವ ಆಯ್ತು ಅಂತ ಇಟ್ಕೊಳ್ಳಿ. ಅವ್ರಿಗೊಂದು ಅವರು ಒಂದು 10,000 ಮಂದಿಗಾದ್ರೂ ಅನ್ನ ಹಾಕ್ಬೇಕು, ಲಡ್ಡು ಹಂಚ್ಬೇಕು, ಒಂದು 10 ಲಕ್ಷ ಜನಕ್ಕೆ, 1 ಕೋಟಿ ಜನಕ್ಕೆ ಸೀರೆಗಳು ಹಂಚ್ಬೇಕು. ಅರೆ ದೋಚಿದ್ದಿ ಸ್ವಾಮಿ ನೀನು. ಈ ರೀತಿಯಾದರೂ ಮಾಡಲೇಬೇಕು. ಅದಕ್ಕೆ ಉಂಡ್ರೆ ರಾಜನ್ ಮನೆಯ ಮದುವೆ ಊಟ ತಿನ್ಬೇಕು ಅಂತ ಒಂದ್ ಮಾತಿದೆ. ಅವನು ಅಂತ ಮಾಡಿ ಹಂಗ ಹಾಕ್ಬೇಕು. ಹೋದ್ರೆ ಅಂತವ್ರು ಅದಕ್ಕೆ ಅಲ್ಲಿ ಹೋದಾಗ ನೋಡಿ, ತುಂಬಾ ದೊಡ್ಡವ್ರ ಮದುವೆಗಳಿಗೆ ಹೋದಾಗ ಅವ್ರು ಗಿಫ್ಟ್ ತಗೊಳಲ್ಲ, ಅವ್ರು ಕೊಡೋದು, ಅವ್ರು ಕೊಡಬೇಕು. ಅದಕ್ಕೆ ಆ ಸ್ಥಾನ ಕೊಟ್ಟಿರೋದು. ರಾಜಸದಾನ ಆಗಬೇಕು. ನಿನಗದು ನ್ಯಾಯ, ಬಟ್ ಬೇರೆಯವನಿಗೆ ಅನ್ಯಾಯ. ತುಂಬಾ ಜನಗಳಿಗೆ ಬೌಂಡ್ರಿಗಳು ಹಾಕೊಂಡು, ಜಾಗಗಳು ಕಸ್ತು, ಬೆದರಿಸಿ, ಮರ್ಡರ್ ಮಾಡಿಸಿ, ನೀವು ಮಾಡಿದಲ್ಲ ಸರಿ ಅನ್ಸ್ಬಿಟ್ಟಿರುತ್ತೆ. ಆದ್ರೆ ಈಗ ಪೀಠಕ್ಕೆ ಬಂದ್ಮೇಲೆ ನಿಮ್ಮನೆ ಯಾವುದೇ ಫಂಕ್ಷನ್ ಆದ್ರೂ, ಬರ್ಡೇ ಆದ್ರೂ ಕೂಡ ನೋಡಿ, ಕಟೌಟ್ ಕಟ್ಟಿ ಒಂದು 10,000 ಮಂದಿಗಾದ್ರೂ 10 ಲಕ್ಷ ಮಂದಿಗಾದ್ರೂ ಅವನು ರಾಜಮಟ್ಟದ ವ್ಯಕ್ತಿ ಮಾಡ್ಲೇಬೇಕು. ಯಾಕಂದ್ರೆ 1,000 ಮಂದಿ ಬದುಕಿಸ್ತಿರ್ತಾನೆ, ಒಂದು 10,000 ಮಂದಿಗೆ ಬದುಕು ಕೊಟ್ಟಿರ್ತಾನೆ, ಇಲ್ಲ ಅಂತಲ್ಲ. ಹೌದು, ಆದ್ರಿಂದ ಒಂದು 10 ಲಕ್ಷ ಜನಕ್ಕೆ ಚೆನ್ನಾಗಿರುತ್ತೆ. ಬಟ್ ಇಲ್ಲೊಂದು 50,000 ಜನದ್ದು ಬದುಕು ಬರೇ ಎಳೆದು ಬಿಟ್ಟಿರ್ತಾನೆ. ಆ ಶಾಪ ಹೋಗಲು ದುಡ್ಡು ಮಾಡಿದ್ಯಾ, ಕೊಟ್ಟಿದ್ದಾನಲ್ವಪ್ಪ, ದೋಚಿರೋದು, ಬಾಚಿರೋದು, ತಗೊಂಡಿರೋದು ಅಂತ, ಅದನ್ನ ನೀವು ಹಂಚ್ಲೇಬೇಕು. ಒಬ್ಬ ರಾಜ ಆದವನು ಅದನ್ನು ಅವ್ನು ಮಾಡಿಲ್ಲ ಅಂತ ಹೇಳಿದ್ರೆ ಅವನನ್ನ ಯಾರು ಓಟ್ ಹಾಕಲ್ಲ. ಮಾಡ್ತಲೇ ಇರ್ಬೇಕು. ಮನೆಗೆ ಯಾರಾದ್ರೂ ನೋಡಿ, ಅಂತವ್ರ ಮನೆಗೆ, ರಾಜಕಾರಣಿಗಳ ಮನೆಗೆ ದಿನಕ್ಕೆ 5 ಲಕ್ಷದಿಂದ 50 ಲಕ್ಷ ಬೇಕು ಅವ್ರಿಗೆ. ದಿನಕ್ಕೆ ಕಡಿಮೆ ಅಂದ್ರೆ 5 ಫಂಕ್ಷನ್ ಇಂದ 50 ಫಂಕ್ಷನ್ ಹೋಗ್ಲೇಬೇಕು ಅವರು. ಆಗ್ರ ಪ್ರವೇಶ, ಈ ಸುರುಡು, ಈ ಪುರುಡು, ಈ ಸೂತಕ, ಇವ್ರ ಮದುವೆ, ಇವ್ರ ನಾಮಕರಣ, ಯಾರೋ ಬಡ ವಿದ್ಯಾರ್ಥಿ ಅಂತೆ, ಅವ್ರಿಗೊಂದು ಸ್ಕಾಲರ್ಶಿಪ್ ಕೊಡ್ಸೋದಂತೆ. ಅವ್ರು ಮಾಡುತ್ತಲೇ ಇರಬೇಕು. ಆಗಲೇ ಅವರು ನಿನಗೆ ದುಡ್ಡು ಈ ರೀತಿ ಕೊಡ್ತಿರೋದು. 100 ಜನರ ಹತ್ರ ಕಿತ್ತು ನೀನು ಸ್ವಲ್ಪ ಇಟ್ಕೋ. ಇವತ್ತು ತುಂಬಾ ಇಟ್ಕೋತಾರೆ ಬಿಡಿ, ತುಂಬಾ ಇಟ್ಕೋತಾರೆ. ಅದಕ್ಕೆ ರಾಜಸದಾನ, ಬಾಚ್ಕೊಂಡಿರೋದು, ದೋಚ್ಕೊಂಡಿರೋದು, ಬರೆ ಹಾಕಿರೋದು, ಇನ್ನೊಂದು ಅಂತ ಹೇಳಿ, ಸರ್ ನಮ್ ದೇವಸ್ಥಾನ ಒಂದು ಕಟ್ತಿದೀವಿ ನೋಡಿ ಸರ್ ಅಂದಾಗ ಅಂದದಕ್ಕೆ ಕೊಡ್ಬೇಕು. ಇಲ್ಲ ಅಂದ್ರೆ ಬೇರೆ ಬೇರೆ ಕಥೆಗಳು ನಡೆದು ಬಿಡುತ್ತೆ. ರಾಜಸದಾನ ಮಾಡ್ಲಿಲ್ಲ ಅಂದ್ರೆ ಮಣ್ಣು ಮುಕ್ಕು ಬಿಡ್ತೀರಿ, ನೆನಪಿಟ್ಕೊಳ್ಳಿ. ನಾನೇ ಎಲ್ಲ ಎತ್ತಿಟ್ಕೋಬೇಕು ಅನ್ನತಕ್ಕಂಥದ್ದು. ಇವತ್ತು ನೀವು ನೋಡಿ, ಬೇಜಾರು ಮಾಡ್ಕೋಬೇಡಿ. ತುಂಬಾ ದೊಡ್ಡವ್ರದೇ ವಿದ್ಯಾಸಂಸ್ಥೆಗಳು ಇರೋದು, ತುಂಬಾ ದೊಡ್ಡವ್ರದೇ ರಾಜಕಾರಣಿಗಳದೇ ಮೆಡಿಕಲ್ಲು, ಆಸ್ಪತ್ರೆ, ಮೆಡಿಕಲ್ ಕಾಲೇಜು, ಅವರಲ್ಲೊಂದು ನಿತ್ಯ 1,000 ಮಂದಿಗೆ ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಅವ್ರು ಬರ್ನ್ ಆಗ್ಬಿಡ್ತಾರೆ. ಇರೋದೆಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಡ್ತಾರೆ. ಗೊತ್ತಿಲ್ಲ, ಅದು ರಾಜಸ ಶಾಪ ಆಗುತ್ತೆ, ರಾಜಶ್ಯಾಮಲ ಶಾಪ ಆಗುತ್ತೆ. ಅಮ್ಮನವ್ರ ಶಾಪಕ್ಕೆ ಒಳಗಾಗ್ಬಿಡ್ತಾರೆ. ನಿನ್ಗೆ ಇಷ್ಟೆಲ್ಲ ಕೊಟ್ರೆ ನೀನೇನು ಮಾಡಿದೆ, ನೀನು ನಿನ್ನ ಹೆಂಡತಿ ಅಂತ ಹಾಕೊಂಡು ಸಿಂಗಾರ ಮಾಡ್ಕೊಂಡು ಸುತ್ಕೊಂಡು 10 ಕಾರುಗಳು ಇಟ್ಕೊಂಡು ಶೋ ಕೊಡ್ತೀಯನೋ ಅಂತ ಒಡೆದಾಗೋದು. ಅದಕ್ಕೆ ತುಂಬಾ ದೊಡ್ಡ ದೊಡ್ಡ ಡಾನ್ಗಳು ಒಡೆದಾಕೊಳ್ಳೋದೇನು ಗೊತ್ತಿಲ್ಲ. ಅವ್ನ್ ಡಾನ್ ಮಾಡಕ್ಕಾಗಲ್ಲ, ಅವನ್ಗೆ ಅದೇ ಶೋಕಿ. ಅದಕ್ಕೆ ಹೊಡೆದಾಕೋದು. ದೊಡ್ಡ ಕೋಟೆ ಕಟ್ಕೊಂಡು, ಗನ್ಮ್ಯಾನ್ ಇಟ್ಕೊಂಡು, ದಾವದ್ ಗತಿ ನೋಡಿ ಹೆಂಗಿದಾನೆ. ಒಬ್ಬೊಬ್ಬರದು ಡಾನ್ಗಳ ಕತೆ ನೋಡಿ ಏನಾಗಿರುತ್ತೆ ಅಂತ. ಯಾಕಂದ್ರೆ ಬೆದರ್ಸಿರ್ತಾರೆ, ಕಿತ್ಕೊಂಡಿರ್ತಾರೆ, ಕಬ್ಜಾ ಮಾಡಿರ್ತಾರೆ. ಅವ್ರನ್ನ ನೆಮ್ಮದಿಯಾಗಿರೋಕ ಬಿಡುತ್ತೆ ಪ್ರಕೃತಿ? ಖಂಡಿತ ಇಲ್ಲ. ರಾಜಸ ದಾನ ಬೇರೆ, ಸಾತ್ವಿಕ ದಾನ ಬೇರೆ. ಇನ್ನೊಂದಿದೆ, ಸಾತ್ವಿಕದಿಂದ ರಾಜಸ ಆಯ್ತು. ತಮೋ ಅಹಂಕಾರ. ಈಗ ರಾಜಸ ಅಹಂಕಾರ ಆಯ್ತು. ನಾನು ದಾನ ಮಾಡಿದ್ದೀನಿ ಗೊತ್ತಾ, ನಾನು ಕಿರೀಟ ಕೊಟ್ಟೆ, ನಾನು ಇಷ್ಟು ಜನದ ಮದುವೆ ಮಾಡಿಸಿದ್ದೀನಿ, ಇಷ್ಟು ಜನದ ಕಲ್ಯಾಣೋತ್ಸವ ಮಾಡಿಸಿದ್ದೀನಿ, ಶ್ರೀನಿವಾಸ್ ಕಲ್ಯಾಣ ಪ್ರತಿ ತಿಂಗಳು ಮಾಡಿಸಿದ್ದೀನಿ, ಪ್ರತಿ ತಿಂಗಳು ಶ್ರೀನಿವಾಸರಿಗೆ ಹೋಗ್ಬಿಟ್ಟಿದ್ದು ಕೊಟ್ಟಿದ್ದೀನಿ. ನೀನೆ ನಿನ್ ಕೈಯಿಂದ ಕೊಟ್ಟ್ಯಾ? ದೇವ್ರು ಹೇಳೋದು. ಇನ್ನೊಂದಿದೆ, ಅದು ವಿಶೇಷವಾಗಿ ತಮೋ ಅಹಂಕಾರ, ತಮಸ್ಸು ಅಂತ. ಬರೀ ಬಾಚೋದಷ್ಟೇ ಅವ್ನು ಕೊಡೋದೇ ಇಲ್ಲ. ಅದುವೇ ಗೂಂಡಾಗಳು, ಬ್ಲ್ಯಾಕ್ ಮಾರ್ಕೆಟ್ ದಂದಾಗಳು. ಶೋಕಿಗೋಸ್ಕರ ಬೇಕಾದ್ರೆ ಏನಾದ್ರು ಮಾಡ್ತಾರೆ ನೋಡಿ. ಇವತ್ತು ಅವನ್ ಯಾರೋ ಒಳಗಡೆ ಜೈಲಲ್ಲಿ ಇದ್ದಾನೆ, ಅದ್ಯಾವುದೋ ಹೀರೋಯಿನ್ಗೆಲ್ಲ ಏನೇನೋ ಕೊಟ್ಟಿದ್ದಾನೆ, 200 ಕೋಟಿ 300 ಕೋಟಿ ಅದು ಇದು ಅನ್ನತಕ್ಕಂಥದ್ದು. ಮಾಡಬಾರ್ದು, ಮಾಡಿದ್ರೆ ಅದಕ್ಕೆ ಜೈಲಲ್ಲಿ ಹೋಗಿಟ್ಟಿರೋದಂತ ಅವನು ಹೊಡೆದಾಕ್ತಾರೆ. ಅವನೆಲ್ಲ ಮಾಡ್ತಾನೆ ಅವನು. ನೀವು ನೋಡಿ, ಕೆಲವರು ಈ ಒಂದು ಸಮಾಜಘಾತಕ ಶಕ್ತಿಗಳು, ಈ ಟೆರರಿಸ್ಟ್ಗಳು, ಉಗ್ರಗಾಮಿಗಳು, ಡಾನ್ಗಳು, ಇದೆಲ್ಲ ನಾವು ಮಾತಾಡ್ತೀವಲ್ವಾ, ಅಂತ ಗ್ಯಾಂಗಲ್ಲಿ ಇವರು ಬರ್ತಾರೆ. ಅದನ್ನೇ ತಮೋ ಅಹಂಕಾರ ಅನ್ನತ್ತಾ ಹೇಳುತ್ತೆ. ಅಂದ್ರೆ ಪಕ್ಕದಲ್ಲಿ ಸೈಟ್ ಇದ್ರು ಅವನಿನ್ನ ಬೆದರಿಸಿ ಇನ್ನೊಂದು ಕಿತ್ಕೊಂಡೆ, ಸರಿ ದೇವ್ರು ಕೊಟ್ಟ ಅಲ್ವಾ, ನೀನ್ ಯಾವತ್ತಾದರೂ 100 ಮಂದಿಗೆ ನಿತ್ಯ ಅನ್ನ ಹಾಕುತ್ತಿದ್ದೀಯಾ?
ಅಮ್ಮ ನಿಮ್ಮ ತಾಯಿ ಸತ್ತೋದ ಮೇಲೆ ಸತ್ತೋಗಿದಾರೆ ಅವ್ರ ಹೆಸರಲ್ಲೋ ನಿನ್ನ ಹುಟ್ಟದ ಹಬ್ಬದ ಹೆಸರಲ್ಲಿ ಇಲ್ಲ ಎಂಜಲ್ ಕೈಯಲ್ಲೂ ಅವ್ನು ಹಿಂಗ ಅನ್ನಲ್ಲ ಅಂದ್ರೆ ಅವನು ಹೋದ, ಅವನು ಬರಬಾರ್ದು ಕಾಯಿಲೆ ಬಂದು ಹೋದ, ಇಲ್ಲ ಅವನು ಮಕ್ಕಳಿಗೆ ತಾಕುತ್ತೆ. ಅನ್ಯಾಯದಲ್ಲಿ ಸಂಪಾದನೆ ಮಾಡ್ಕೊಂಡು ಹಂಚ್ತೆ. ಈ ಬೇಜಾರು ಮಾಡ್ಕೋಬೇಡಿ. ವಿಜಯ್ ಮಲ್ಯ ಒನ್ ಆಫ್ ದಿ ಅವನು ಯಾವತ್ತಾದರೂ ಈ ತರದ್ದು ಪಬ್ಲಿಕ್ ದಾನ ಮಾಡಿದಾನೆ. ಯಾಕಂದ್ರೆ ಲಿಕ್ಕರ್ ಮನಿ ಇಸ್ ಪಾಯ್ಸನಸ್ ಮನಿ. ಕೋಟ್ಯಾಂತರ ಜನರಿಗೆ ವಿಷ ಇಟ್ಟು ತಿಂದ ದುಡ್ಡು. ಆವಾಗ ಏನೋ ಒಂದು ನೋಡಿ, ಅಲ್ಲೂ ಕೂಡ ಅಯ್ಯಪ್ಪ ದೇವಸ್ಥಾನ ಕೊಟ್ಟಂತ ಒಂದು ಇದು ಇನ್ನೊಂದು ಏನೋ ಆಯ್ತು, ದೇಶಾಂತರ ಇಲ್ದಿದ್ದೆಲ್ಲ ಉಲ್ಟಾ ಆಗ್ಬಿಡ್ತು. ಅವನಿಗೆ ಸಪೋರ್ಟ್ ಆಗಿದ್ದವರೆಲ್ಲ ಉಲ್ಟಾ ಆಗ್ಬಿಟ್ಟಿದ್ದಾರೆ. ಗಮನಿಸಿ ನೋಡಿ. ಡಿಡ್ ಯು ಎವರ್ ಡಿಡ್ ದಟ್ ಕೈಂಡ್ ಆಫ್ ಅಟ್ಲೀಸ್ಟ್ ರಾಜಸ ದಾನ ಮಾಡಿದ್ಯಾ? ಈ ಬಲಿ ತರ ದಾನ ಮಾಡೋರು ಅಪರೂಪ. ಇದು ನಂದಲ್ಲ, ಅದು ಲೆಕ್ಕವಿಲ್ಲದೆ ನೀನ್ ಕೊಟ್ಟಿದ್ ಭಗವಂತ ನಾನು ಕೊಡ್ತಿದ್ದೇನೆ ಭಗವಂತ ಅನ್ನೋದು ಬಲಿ ಚಕ್ರವರ್ತಿಯ ರೀತಿ ನಾವು ಹುಡುಕ್ಬೇಕೇನೋ. ಈಗ ರಾಜಸ ದಾನ ಅಂತ ಹೇಳ್ದ ಅಂದ್ರೆ ಅಂಬಾನಿಯವರು ಊಟ ಹಾಕಿದ್ದು ಎಷ್ಟೋ ಲಕ್ಷ ಜನಕ್ಕೆ ಅಡಿಗೆ ಮಾಡಿಸಿ ತನ್ನ ಮಗನ ಮದುವೆಯಲ್ಲಿ ಗಿಫ್ಟ್ಗಳಂತೆ ಇನ್ನೊಂದಂತೆ ಕಲಾವಿದರಿಗಂತೆ ಅದು ಇದು ಅಂತೇಳಿ ಊಟ ಉಪಚಾರ ಕೊಟ್ಟಿದ್ರಲ್ವ, ಅದನ್ನ ರಾಜಸ ದಾನ. ಈ ತಮೋದಾನ ಅಂದ್ರೆ ಮಾಡಲ್ಲ ಅವನು. ಅಷ್ಟು ಎತ್ತಿಟ್ಕೋಬೇಕು, ಬೆದರಿಸೋದು, ಇನ್ನೊಂದು ಮಾಡೋದು, ಕಲೆಕ್ಷನ್ ಮಾಡಿಸೋದು, ಅದು ಇದು ಮಾಡಿರ್ತಾನಲ್ವಾ. ಅವನು ನಿಜವಾಗ್ಲೂ ಹೇಳ್ತಾನೆ ಸೆಕೆಂಡ್ ಜನರೇಷನ್ ಇಲ್ಲ ಥರ್ಡ್ ಜನರೇಷನ್ ಇಸ್ ವರ್ಸ್ಟ್. ನೀವು ನೋಡಿ ಯಾವುದೇ ಡಾನ್ಗಳನ್ನ ಇರಲ್ಲ. ಸೆಕೆಂಡ್ ಜನರೇಷನ್ ಅರ್ಧಂಬರ್ಧ, ಥರ್ಡ್ ಜನರೇಷನ್ ಇಲ್ಲ. ಕಾರಣ ಏನಂದ್ರೆ ತಮೋ ಅಹಂಕಾರ. ಎಲ್ಲ ನಂದೇ, ನಾನೇ ಹಂಚ್ಬೇಕು ಅಂತ ತಾನ್ ತಿನ್ನೋದು, ತಾನ್ ಕಾರ್ ಇಟ್ಕೊಳ್ಳೋದು, ಪಬ್ಗೆ ಹೋಗೋದು, ಕ್ಲಬ್ಗೆ ಹೋಗೋದು, ಶೋಕಿ ಮಾಡೋದು, ದುಡ್ಡುಗಳು ಹಾರಿಸೋದು, ಇನ್ನೊಂದು ಹೆಣ್ಣನ್ನ ಅಪಹರಿಸೋದು, ಇಲ್ಲ ಬೆಲ್ಲವೆಣ್ಣಗಳಿಗೆ ಇನ್ನೊಂದು. ಈಗ ಪುರುಷರನ್ನು ಕೂಡ ಆಕರ್ಷಿಸುವಂತ ಪುರುಷರು ಬಂದ್ಬಿಟ್ಟಿದ್ದಾರೆ. ಅಂತ ಕೆಲಸಗಳು ಮಾಡೋದು, ಬರಬಾರದು ಕಾಯಿಲೆಗಳು ಅವರಿಗೆ ಬಂದಿರುತ್ತವೆ. ಇವತ್ತು ಮಲ್ಯ ಇಸ್ ಒನ್ ಆಫ್ ದ ಥಿಂಗ್. ಯಾವತ್ತಾದ್ರೂ ಎಂಪ್ಲಾಯೀಸ್ಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾನೆ, ಅಷ್ಟು ದುಡ್ಡು ಸ್ವತ್ತು ಬಂತು. ಲಿಕ್ಕರ್ ಬ್ಯಾರೆನ್ಸ್, ನೀವು ಯಾರಾದ್ರೂ ಲಿಕ್ಕರ್ ಬ್ಯಾರೆನ್ಸ್ ಮಾಡಿರೋರು, ಲಿಕ್ಕರ್ ಮ್ಯಾನುಫ್ಯಾಕ್ಚರ್ಸ್ ಇದರಲ್ಲಿ ಇರತಕ್ಕಂಥವ್ರು ಥರ್ಡ್ ಆರ್ ಫೋರ್ತ್ ಜನರೇಷನ್ ಗಮನಿಸಿ ನೋಡಿ ಏನಾಗಿರ್ತಾರೆ ಅಂತ. ತಮೋ ಅಹಂಕಾರ, ನಾವು ಮಾಡಿರೋದು ನಮ್ಮ ಬುದ್ಧಿವಂತಿಕೆ ಇದು ಗೊತ್ತಾ. ಸೊ ದಟ್ ಈಸ್ ಆಲ್ಸೋ ಪಾಯ್ಸನಿಂಗ್. ವಿಷ ಇಟ್ಟು ಬಿಟ್ಟು, ಬಡ್ಡಿಗಳಿಗೆ ಬಿಟ್ಟು, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ, ಸೆಕೆಂಡ್ ಇಲ್ಲ ಥರ್ಡ್ ಜನರೇಷನ್ ವಿಲ್ ನಾಟ್ ಬಿ ದೇರ್. ಅದಕ್ಕೆ ಗುರು ಬದಲಾವಣೆ ನೋಡುವಾಗ ಆತ್ಮಕಾರಕ ಯಾರು, ಧಾರಾಕಾರಕನು ಕೂಡ ಗುರುವೇ, ನೆನ್ಪಿಟ್ಕೊಳ್ಳಿ, ಅದು ಬೇರೆ. ಸೊ ತುಲಾ ಲಗ್ನ, ತುಲಾ ರಾಶಿಯವರಿಗೆ ಇನ್ನಷ್ಟು ವಿಚಾರಗಳು ಹಂಚ್ಕೋತೇನೆ. ಸೊ ಈ ಒಂದು ತಮೋ ಅಹಂಕಾರ, ರಜೋ ಅಹಂಕಾರ, ಸಾತ್ವಿಕ ಅಹಂಕಾರ, ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಿ ಯೋಚನೆ ಮಾಡಿ ನೋಡಿ. ಆಯ್ತಾ? ಹೌದು ಮಕ್ಕಳೇ, ನನಗೆ ಯಾರಾದ್ರೂ ಪ್ರಸಾದ ಕೊಟ್ರೆ ತುಂಬಾ ಜನ ಹೇಳೋದು, ಗುರುಗಳೇ ನೀವು ಒಂದಣ್ಣಾದ್ರೂ ತಗೊಂಡೋಗಿ. ಆಯ್ತಮ್ಮ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಹೇಳ್ಬಿಟ್ಟು ತೆಗೆದು ಕೆಲವು ನೀವು ನಮ್ಮಲ್ಲ, ನನ್ನ ಕಾರಲ್ಲಿ ಇಡ್ಸಿರೋದು ನೋಡಿದ್ದೇನೆ. ಬೇಡ ನಾನಾ, ಇಲ್ಲ ಗುರುಗಳೇ ನೀವೆಲ್ಲ ಕೊಟ್ಬಿಟ್ಟು, ನನಗೆ ಗೊತ್ತದು ನಂದಲ್ಲ. ನೀವು ಪ್ರೀತಿಯಿಂದ ಕೊಟ್ಟಿದ್ದು ಅದು ಹಂಚಲಿಕ್ಕೆ, ನಾನು ಇಟ್ಟುಕೊಳ್ಳಲು ಅಲ್ಲ, ನನ್ನ ಸಂಪಾದನೆ ಸಾಕು. ಇಲ್ಲ ಗುರುಗಳೇ, ನಿಮಗ್ ಗೊತ್ತಿಲ್ಲ ಏನೇನ್ ಕೊಟ್ಟಿದ್ದಾರೆ. ದೇವತೆಗಳು, ದೇವರುಗಳು, ಅದೊಂದು ರೀತಿ. ನಾನು ನಿಜ ಹೇಳ್ತೇನೆ, ನನ್ನ ಅಮ್ಮ ಅಪ್ಪ, ನನ್ನ ಕುಟುಂಬ, ನನ್ನ ಒಡ ಹುಟ್ಟಿದ ಎಲ್ಲರನ್ನ ಒಂದು ತಕಡಿಗೆ ತಗೊಂಡ್ಬಂದು ಹಾಕಿದ್ರೆ, ದಿಲೀಪ ಚಕ್ರವರ್ತಿ ಮಾಡ್ತಾರಲ್ವಾ, ಅದೊಂದು ತಕಡಿಗೆ ಹಾಕಿದ್ರೆ, ನೀವು ಕೊಟ್ಟಿರೋದು ಇನ್ನೊಂದು ತಕಡಿಗೆ ಹಾಕಿದ್ರೆ, ಇದು 1 ಇಂಚು ಕದಲಲ್ಲ. ನೆನ್ಪಿಟ್ಕೊಳ್ಳಿ, ನೀವು ಅಷ್ಟು ಕೊಟ್ಟಿರೋದು ಕದಲಲ್ಲ, ಅಷ್ಟು ಭಾರ. ಕೃಷ್ಣ ತುಲಾಭಾರ ನಡೆಯುತ್ತೆ ನೋಡಿ. ಆ ರುಕ್ಮಿಣಿ ದೇವಿ ಬಂದ್ ಕಡೆಗೆ ಒಂದು ತುಳಸಿ ಇಟ್ಟಿದ್ದೆ. ನಿಮ್ ಸತ್ಯಭಾಮೆ ನೋಡಿ ಅದನ್ನೇ ಹೇಳುದು. ಸತ್ಯಭಾಮೆದು ರಜೋ ಒಂದು ಅಹಂಕಾರ, ನಂದಿದು ನನ್ನ ದೇವ ಕದಲಿಲ್ಲ ನೋಡಿ. ಎಷ್ಟಿಟ್ಟರು ತುಳಸಮ್ಮ ಬಂದು, ತುಳಸಮ್ಮನ್ನ ತಗೊಬಂದು ರುಕ್ಮಿಣಿ ದೇವಿ ಒಂದೇ ಒಂದು ಪೂಜೆ ಮಾಡಿ ಒಂದು ದಳ ಇಟ್ಟಿದ್ದೆ, ಸ್ವಾಮಿಯನ್ನ ಬರ್ಸುತ್ತೆ. ನೀವದೇ, ನೀವು ತುಳಸಿ ನಿಮಗೆ ಬೆಲೆ ಕಟ್ಲಿಕ್ಕೆ ಆಗೋಲ್ಲ, ಅಷ್ಟು ಕೊಟ್ಬಿಟ್ಟಿದ್ದೀರಿ. ಅದೊಂದು ಅನಂತ. ಇರ್ಲಿ, ಮಾತಾಡೋಣ. ಈ ತುಲಾ ಲಗ್ನದವರಿಗೆ ಈ ಒಂದು ಆತ್ಮಕಾರಕ ಶುಕ್ರ, ಈ ಒಂದು ಅಮಾತ್ಯಕಾರಕ ಶನಿ, ಶುಕ್ರ ಶನಿ ಮಿತ್ರರು.
ಒಂದೇ ಧಾರಾಕಾರಕ, ಅಲ್ಲೊಂದು ಪೆಟ್ಟಿದೆ ಧಾರಾಕಾರಕ. ಅದು ನಿಮ್ಮ ಪಾರ್ಟ್ನರ್ಸ್ ಅಂಡ್ ಲೈಫ್ ಪಾರ್ಟ್ನರ್ಸ್, ಬಿಸ್ನೆಸ್ ಪಾರ್ಟ್ನರ್, ಟ್ರೇಡಿಂಗ್ ಪಾರ್ಟ್ನರ್, ಮನಿ ಪಾರ್ಟ್ನರ್, ಎವ್ರಿಬಡಿ ವಿಚ್ ಶೋಸ್. ಅದು ಗುರು ಆಗ್ಬಿಟ್ಟಿದೆ, ಅದು 10th ಮನೆಯಲ್ಲಿ ಕೂತು ಬಿಟ್ಟಿದೆ. ಅದು ನನಗೆ ಭಯ. ಏನು ಎತ್ತ ಅನ್ನತಕ್ಕಂಥದ್ದು ಒಂದು ಬ್ರೇಕ್ ತಗೊಂಡು ಹೇಳ್ತಾನೆ, ಪರಿಹಾರ ಮಾಡ್ಕೊಳ್ಳಿ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ಧಾರಾಕಾರಕ ಅಂದ್ರೆ ಪಾರ್ಟ್ನರ್ಸ್, ಲೈಫ್ ಪಾರ್ಟ್ನರ್, ಬಿಸ್ನೆಸ್, ಕೊಡೋದು ತಗೊಳ್ಳೋದು. ನಾವು ದುಡಿದಿದ್ದೆಲ್ಲ ಯಾರಿಗೆ ಕೊಡ್ತೀವಿ? ನಮ್ಮ ಸಂಗಾತಿಗೆ. ಒಂದು ವಯಸ್ಸು ಬರೋವ್ರಿಗೆ ಅಮ್ಮನ ಕೊಡ್ತೀವಿ. ಈ ಜನ್ಸಿ ಎಲ್ಲ ಕೊಡಲ್ಲ ಬಿಡಿ ಅಮ್ಮನಿಗೆ. ಐಶೀಜಿಯ ಮುಟ್ಟೆ ಹೇಳ್ತಾರೆ, ನಮ್ಮ ಮನೆ ಮಕ್ಕಳೇ ನನಗೆ ಕೊಟ್ಟಿಲ್ಲ ಮಕ್ಕಳೇ, ಪಾಪ ಇಟ್ಕೋ 1000 ರೂಪಾಯಿ ಅಂತ. ಇದು ಸತ್ಯ. ಅಮ್ಮ ಮೆಡಿಸನ್ಗೆ ಇಟ್ಕೊಳ್ಳೆ, ಖಂಡಿತ ಇಲ್ಲ. ಒಂದೇ ವರ್ಷದಲ್ಲಿ 25 ಲಕ್ಷ ಟ್ರಾನ್ಸಾಕ್ಷನ್ ನೋಡಿದೆ ನಾನು. 25 ರೂಪಾಯಿ ಜೇಬಲ್ಲಿ ನಮ್ಮ ಗುರುಗಳ ಮನೆಯಲ್ಲಿ ನಡೆದಿರೋದು. 25 ಲಕ್ಷ. ಆ ಮನುಷ್ಯನ್ಗೆ ನಿಜವಾಗ್ಲೂ ಸ್ವಲ್ಪ ವರ್ಟಿಗೋ ಪ್ರಾಬ್ಲಮ್ ಇದೆ, ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಇದೆ. 1 ಅಕೌಂಟ್ 3 ಅಕೌಂಟಲ್ಲಿ ಎಷ್ಟು ನಡೆದಿರ್ಬೇಕು ಲೆಕ್ಕ ಹಾಕೊಳ್ಳಿ ಅವ್ರ ಮಕ್ಕಳು. ನಾನು ನಮ್ಮ ಮನೇಲೂ ಅದೇ ಗುರುಗಳೇ, ಅಷ್ಟೊಂದಿಲ್ಲ ನಮ್ಮಲ್ಲಿ. ಏನು ಮಾತಾಡ್ತೀಯಾ? 25 ರೂಪಾಯಿ ಟ್ಯಾಬ್ಲೆಟ್ ಇಟ್ಕೊ ಅಂತ ಕೊಟ್ಟಿಲ್ಲ ಕಣೋ. ನನಗೆ ಬಿಡೋ, ನನ್ನ ಧರ್ಮಪತ್ನಿ ಅಮ್ಮ ನಿಂಗೆ ಏನಾದ್ರು ಬೇಕಂತ ಒಂದು ಒಳ್ಳೆ ಜೊತೆ ಚಪ್ಪಲಿ ತಂದು ಕೊಟ್ಟಿಲ್ಲೋ. ರಾತ್ರಿ ಹಗಲು ಓದಿಸಿ MBA MPhil ಇದೆಲ್ಲ ಮಾಡಿ ಸಪೋರ್ಟ್ ಕೊಟ್ಟು ನಿಂತು, ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ, ಕೇಳಿದ್ದೆಲ್ಲ ಕೊಟ್ಟಿದ್ದೇವೆ, ಮಾಡಿದ್ದೇವೆ. ಒಂದಿನ ಮಲಗಿದ್ರು ಕೂಡ ಅಮ್ಮ ಏನಾಯ್ತು, ಅಪ್ಪ ಏನಾದ್ರು ಬೇಕಾ, ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಾ, ಮನೇಲಿಲ್ಲ, ಅಡುಗೆ ಮಾಡ್ಕೊಡ್ಲ, 1-3 ದಿನ ನಾನು ಇಡ್ತೇನೆ, ಎಲ್ಲಾದ್ರೂ ಓಡ್ ಬನ್ನಿ. ಕಣೋ, ಒಂದು ಟ್ಯಾಬ್ಲೆಟ್ ಇಲ್ಲ, ಒಂದು ಮಾತಿಲ್ಲ, ಒಂದು ಬಿಸಿನೀರಿಗಿಲ್ಲ. ಏನಾದ್ರೂ ಬೇಕು ಅಂದ್ರೆ ಮಾತ್ರ ಇದೆ ನೋಡಿ ಒಂಟಿ ಗುರು. ದೇ ಜಸ್ಟ್ ಟಾಕ್. ಅವರಿಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತೆಲ್ಲ ನೋಡೋದು, ಅವ್ರು ಇನ್ಕಮ್ ಎಷ್ಟು ಬರುತ್ತೆ ಅಂತೆಲ್ಲ ನೋಡೋದು. ತಪ್ಪು ತಿಳ್ಕೊಬೇಡಿ. ಒಂಟಿ ಗುರು ಧಾರಾಕಾರಕ ಗುರುವಿನ ಸಾರದಲ್ಲಿರೋದ್ರಿಂದ ಅದೊಂದು ಪೇನ್ಫುಲ್ಲೇ. ತುಲಾ ಲಗ್ನದವರಿಗೆ, ತುಲಾ ರಾಶಿಯವರಿಗೆ ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಆಪೋಸಿಟ್ ಪರ್ಸನ್. ತುಂಬಾ ಹುಷಾರಾಗಿರಿ. ಗುರು ಮೂಮೆಂಟ್ ಆಗೋವರೆಗೂ, ಮುಖ್ಯವಾಗಿ ನವೆಂಬರ್ 1ರವರೆಗೂ ಕೊಡೋದು ತಗೊಳ್ಳೋದು ಮಾತನಾಡೋದು. ಹೌದು, ಗುರು ಪುಷ್ಯಾಮೃತ ಯೋಗಕ್ಕೆ ಬರುತ್ತೆ, ಫ್ಯಾಂಟಾಸ್ಟಿಕ್. ಆಮೇಲೆ ಗುರು ಆಶ್ಲೇಷ ನಕ್ಷತ್ರಕ್ಕೆ ಬರುತ್ತೆ, ದಟ್ ಇಸ್ ಆಲ್ಸೋ ಗುಡ್, ನೋ ಇಶ್ಯೂ. ಬಟ್ ಗುರು ಧಾರಾಕಾರಕ ಅಂದ್ರೆ ಧಾರಾಕಾರ ಕಣ್ಣೀರೇ. ನೀವು ಯಾರನ್ನಾದ್ರೂ ನಂಬೋದ್ರಿ ಅಂದ್ರೆ ನಿಮ್ಮ ಗಂಡನ ವಿಚಾರದಲ್ಲೇ, ನಿಮ್ಮ ಹೆಂಡತಿ ವಿಚಾರದಲ್ಲೇ, ನಿಮ್ಮ ಮನೆಯವ್ರ ವಿಚಾರದಲ್ಲೇ ಕೊಡೋದು ತಗೊಳ್ಳೋದು. ನಾನು ಹೇಳ್ತಲೇ ಇದ್ದೇನೆ, ಅಯ್ಯೋ 3 ಲಕ್ಷ ರೂಪಾಯಿ ಮೇಲೆ ದುಡ್ಡು ಯಾರಿಗೂ ಕೊಡಬೇಡಿ. ವ್ಯವಹಾರ ಅಂತಲ್ಲ, ವಿಶ್ವಾಸ ಅಂತಲ್ಲ, ನಂಬಿಕೆ ಅಂತಲ್ಲ, ಯಾರಾದರೂ ಸರಿಯಾಗಿ ಕೊಡಬೇಡಿ. ವ್ಯವಹಾರ ಅಂತ ಬಂತು ಕೊಡ್ತೀನಿ, ಬರ್ಸ್ಕೊಳ್ಳಿ. ಹೋಗಿ ಒಂದು ನೋಟ್ರಿ ಹತ್ರ ಹೋಗಿ ಮಾತಾಡಿ, ಅದಕ್ಕೊಂದು ಬಾಂಡ್ ಪೇಪರ್ ಕೊಡ್ತಾರೆ. ಅಕೌಂಟ್ ಇಂದಲೇ ಕೊಡಿ, ಇಲ್ಲ ಕ್ಯಾಶೇ ಕೊಟ್ಟಿದ್ದೀರಿ, ಬಟ್ ದಟ್ ಶುಡ್ ಬಿ ಕ್ಯಾಶ್. ಬರೆದು ಹಾಕಿ ತಂಬು ಇನ್ನೊಂದು ಲಾಯರ್ ಹತ್ರ 5,000 ರೂಪಾಯಿ ಕೊಡಿ. ಈ ವಿಲ್ ಗೈಡ್ ಯು. ಕೆಲವ್ರು ಹೇಳ್ತಾರೆ, ಏನ್ ಗುರುಗಳೇ ಲಾಯರ್ ಹತ್ರ ಹೋಗ್ಬೇಕು. ಹೌದು, 500 5,000 ರೂಪಾಯಿ ಮಿನಿಮಮ್ ಚಾರ್ಜಸ್ ತಗೋತಾರೆ. ಅವ್ರ ಬದುಕು ನಡಿಬೇಕಪ್ಪ. ಹೌದು, ಕಡಿಮೆ ಅಂದ್ರೂ ಕರ್ನಾಟಕದಲ್ಲೂ 1.5 ಲಕ್ಷ ಜನ ಲಾಯರ್ಸ್ ಇದ್ದಾರೆ. ಶನಿ ಬುಧನ್ ಸಾಂಗತ್ಯ
ಪಾಪ ಎಲ್ಲಿ ಹೋಗ್ಬೇಕು ಅವ್ರ ಬದುಕಿ ಹೇಗೆ? ಕೋರ್ಟ್ಗಳಲ್ಲಿ ಮೂವ್ ಆಗೋದು ಬೇರೆ, ಬಿಡಿ ಅದನ್ನ, ಅದ್ರ ಕತೆ. 4.5 ಕೋಟಿಗೂ ಮೇಲ್ಪಟ್ಟು ಕೇಸುಗಳಿದೆ, ಅದು ಬೇರೆ. ನೀವು ಹೋಗಿ ಕೇಳಿ, ಎಕ್ಸ್ಪರ್ಟ್ನ CA ಕೇಳಿ, ಇದೇನು ಈ ಥರದ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾನೆ, ಕೊಡೋದು ತಗೊಳ್ಳೋದು, ತಮ್ಮ ತಂಗಿ ಅಮ್ಮನ ಹೆಸರಲ್ಲಿ ಸೈಟ್ ತಗೊಂಡು ಮನೆ ಕಟ್ಬಿಟ್ಟು ಲವ್ಲಭೋ. ತಮ್ಮ ಮನೆ ಕಟ್ಟು ಅಂತ ಹೇಳ್ದ, ಅಣ್ಣ ಕಟ್ಟಬಿಟ್ಟ. ಈಗ ನೋಡಿದ್ರೆ ತಮ್ಮ ಹೇಳ್ತಿದ್ದಾನೆ ಗೆಟ್ ಔಟ್ ಅಂತ ನೆತ್ತ. ಇಲ್ಲ, ತಮ್ಮ ಕಷ್ಟಪಟ್ಟು ಮನೆ ಕಟ್ಟಿದ್ದಾನೆ ಅಣ್ಣನ ಜಾಗದಲ್ಲಿ, ಕಟ್ಕೊಳ್ಳೋ ಇರೋ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಆದ್ಮೇಲೆ 3 ವರ್ಷ ಲೋನು ಕಟ್ಟಿದ್ದಾನೆ. ಒಂದು 70 ಲಕ್ಷದವರೆಗೂ ಲೋನ್ ಕಟ್ಟಿದ್ದಾನೆ. ಇನ್ನೂ 3 ಕೋಟಿ ಕಟ್ಟಬೇಕು. ಕಡಿಮೆ ಅಂದ್ರೂ 15 ಮನೆ ಬಾಡಿಗೆ ಬರುತ್ತೆ. ಎಲ್ಲ ಅಕ್ಕ ತಂಗಿ ಅಮ್ಮ ಅಪ್ಪ ಎಲ್ಲ ಉಗ್ಗುಬಿಟ್ಟಿದ್ದಾರೆ. ಎಷ್ಟು ಕೇಸುಗಳು ನೋಡಿದಾನೆ ಗೊತ್ತಾ? ಒಬ್ಬ ಲಾಯರ್ ಸಾಹೇಬ್ರು, ವಕೀಲ್ ಸಾಹೇಬ್ರು ಕೂಡ, ಒಬ್ಬ ಮನಃಶಾಸ್ತ್ರಜ್ಞರು ಕೂಡ ನೋಡಿದಷ್ಟು ಕೇಸುಗಳನ್ನ ನಾನು ತುಂಬಾ ನೋಡ್ಬಿಟ್ಟಿದ್ದೇನೆ ಮಕ್ಕಳ. ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಅಷ್ಟು ಮೋಸಗಳನ್ನ ಕೇಳಿರಲ್ಲ, ನಾನು ನೋಡ್ಬಿಟ್ಟಿದ್ದೇನೆ. ನಿಮ್ ಕಾಲಕ್ಕೆ ಬೀಳ್ತಾನೆ, ಎನಿಥಿಂಗ್ ಅಬೌವ್ 3 lakhs ಅದ್ ನಿಮ್ ಹೆಂಡ್ತಿನ ಕೊಟ್ಬಿಡಿ, ತಮ್ಮನ ಕೊಟ್ಬಿಟ್ಟು ಮರ್ತ್ಬಿಡಿ. ಮೋರ್ ದೆನ್ 3 lakhs ವ್ಯವಹಾರಕ್ಕೆ ತಗೋತಿದ್ದಾರೆ. ಚೈನ್ ಕೊಡ್ತೀನಿ ಬರ್ಸ್ಕೊಳ್ಳಿ, ಬರ್ದು ಸೈನ್ ಗಂಡನ್ ಮುಂದುಗಡೆಯೇ ಹೆಂಡತಿ ಮುಂದುಗಡೆ ವ್ಯವಹಾರ ಮಾತಾಡಿ. ಈಗ ಬರ್ತಾರೆ, ಗಂಡ ತೀರೋಗ್ಬಿಟ್ಟಿದ್ದಾರೆ. ಮೊನ್ನೆ ಒಂದು ತಾಯಿ ಜೀವ 75 ಲಕ್ಷ ಕೊಟ್ಟಿರೋದು, ಇವರು ಕೊಟ್ಟಿದ್ದಾರೆ, ಬರ್ಬೇಕು. ಅದಕ್ಕೆ ಯಾರು ಬರ್ತಿಲ್ಲ. ಇವ್ರಿಗೆ ಬಂದು ನಿಮ್ ಗಂಡ ತಗೊಂಡಿದ್ದಾನಮ್ಮ. ನಾನು ಒಂದೇ ಮಾತು ಹೇಳಿದೆ, ನೋಡು ನಿನ್ ಗುರು ಅಷ್ಟಮ, ಅವಮಾನ ಅಪಮಾನ ಬರ್ಬೇಕು, ಖಂಡಿತ ಬರುತ್ತೆ. ಕೋರ್ಟು ಪೊಲೀಸ್ ಸ್ಟೇಷನ್ ಹಚ್ಚೋದೆ ಅಂದ್ರೆ, ಗುರುಗಳೇ ನನ್ನ ಚೆಕ್ಕು ಕೊಟ್ಟು ಬಿಟ್ಟಿದ್ದೇನೆ, ಗಂಡ ಹೇಳಿರೋ ಮಾತು ನೋಡಿ. ಅಷ್ಟಮದ ಗುರು ಸಿಕ್ಕಾಕೊಂಡಿರೋದ ತಾಯಿ. ಎಷ್ಟು? ಒಂದು 15 ಲಕ್ಷ. ಸರಿ, ಅದಕ್ಕೆ ಒಪ್ಕೊಂಡ್ಬಿಡ, ಕಮಿಟ್ ಆಗು. ಮಿಕ್ಕದಕ್ಕೆ ನನ್ನ ನೆಟ್ಟು ಮಾತಾಡಿದ್ರ, ನನ್ನ ನೆಟ್ಟು ವ್ಯವಹಾರ ಮಾಡಿದ್ರ ಕೇಳಿ. ಇಲ್ಲ ಅಲ್ಲ ಕೊಡೋಕೆ, ಇಲ್ಲ ಅಲ್ಲ, ಅಲ್ಲೇನು ತಮೋದಾನ ಅಲ್ಲ. ಇಟ್ಟುಕೊಂಡು ಅವನ್ನೆಲ್ಲ ಬಾಚ್ಕೊಂಡು ಕೊಡೋದೇ ಇಲ್ಲ. ಕೊಡೋಣ, ನನ್ನ ಹತ್ರ ಒಂದು 10 ಹಣ್ಣಿದೆ, ನಿಮ್ಮ ಹತ್ರ 4 ಹಣ್ಣು ತಗೋಬಿಟ್ಟಿದ್ದೀನಿ, ತಗೊಳ್ಳಿ, ಒಂದು 6 ಹಣ್ಣಲ್ಲಿ ಬದುಕ್ಬೋದು. ತುಂಬಾ ಚಿಕ್ಕ ವಯಸ್ಸು, ನನಗೂ ಮಕ್ಕಳಿದ್ದಾರೆ, ನೋಡ್ಕೋಬೇಕು, ನಿಲ್ಬೇಕು, ಒಂಟಿಯಾಗಿ ಎಲ್ಲಿ ಹೋಗೋದು. ಇಂಥದೆಲ್ಲ ನಡೆಯುತ್ತೆ. ಯಾರನ್ನು ವ್ಯವಹಾರದಲ್ಲಿ ಪಾರ್ಟ್ನರ್ ಖಂಡಿತ ಮದುವೆ ವಿಚಾರದಲ್ಲಿ, ಡೈವರ್ಸ್ ವಿಚಾರಗಳಿದ್ರೆ ಆತ್ಮಕಾರಕ ಯಾರು ಹೇಳಿ? ಶುಕ್ರ. ಸೊ ಐ ಆಮ್ ರೈಟ್ ಅನ್ನತಕ್ಕಂಥದ್ದು, ಇದು ಆಗತಕ್ಕಂಥದ್ದಾಗುತ್ತೆ. ಸೊ ಕುಳಿತುಕೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ನಿನಗೂ ನೋಬೇಡ, ನನಗೂ ನೋಬೇಡ, ಹೋಗಿ ಕೋರ್ಟಲ್ಲಿ ನಿಂತ್ಕೊಳ್ಳೋದು, ಅವಮಾನ ಅನುಭವಿಸೋದು, ಇದೆಲ್ಲ ಬೇಡ, ನೊಂದ್ಕೊಳ್ಳೋದು ಬೇಡ ಅನ್ನತಕ್ಕಂಥದ್ದು. ಯಾಕಂದ್ರೆ ಸಪ್ತಮಕ್ಕೆ ಗುರು ಧಾರಾಕಾರಕನಾಗಿ ಸುಖದಲ್ಲಿ ಕುಳಿತಿದ್ದಾನೆ. ಸೊ ಆ ಸುಖದ ವಿಚಾರದಲ್ಲಿ, ಮನೆ ವಿಚಾರ, ದುಡ್ಡಿನ ವಿಚಾರ, ಈ ತರದ ಫ್ರೆಂಡ್ಸ್ ಜೊತೆ ವ್ಯವಹಾರ ಮಾಡಬೇಡಿ. ಪಾರ್ಟ್ನರ್ಶಿಪ್ ಈ ಸಮಯದಲ್ಲಿ ಮಾಡಬೇಡಿ. ಮಾಡಿದ್ರು ಕೂಡ ಈ ಡಾಕ್ಯುಮೆಂಟ್ಸ್ ಎಕ್ಸ್ಪರ್ಟ್, CA, ಲಾಯರ್, ಸರ್ ಇಂಥದ್ದು ವ್ಯವಹಾರ ಹೇಗ್ ಕೊಡ್ಬೇಕು, ದುಡ್ಡು ಹೇಗ್ ತಗೋಬೇಕು, CN ಕೇಳಿ. ಇಸ್ ಇಟ್ ರೈಟ್? ನನಗೆ ದುಡ್ಡು ಬಂದಿದೆ, ಈ ತರದ್ ಬಂದಿದೆ, ಈ ತರದ್ ಹೋಗ್ತಿದ್ದೇನೆ, ಇಸ್ ಇಟ್ ಕರೆಕ್ಟ್ ಅನ್ನತಕ್ಕಂಥ ರೀತಿಯಲ್ಲಿ. ಇಲ್ಲ ಸುಟ್ಟಾಕೋಬಿಡ್ತೀರಿ ಮಕ್ಕಳ. ಧಾರಾಕಾರಕ ಗುರು ಇರೋದ್ರಿಂದ ಕೊಟ್ಟವನ್ ಗೋವಿಂದ, ತಗೊಂಡವನು ಗೋವಿಂದ. ಅಯ್ಯೋ ಗುರು, ಒಂಟಿ ಗುರು ಬೇರೆ, ತುಂಬಾ ಒಳ್ಳೆತನ, ಇನ್ನು ನಡೆಯುವುದಿಲ್ಲ. ಎಲ್ಲದಕ್ಕೂ ಲೆಕ್ಕ ಇರಬೇಕು. ಎಲ್ಲದಕ್ಕೂ ಒಂದು ಓಟ್ ಹಾಕೋಕೆ 10,000 ತಗೋತಾರೆ, ಇವರು 10,000 ಕೊಡ್ತಾರೆ. ಒಂದೆರಡು ಪ್ಯಾಕೆಟ್ ಬಿರಿಯಾನಿ, 200 ಯೂನಿಟ್ ಕರೆಂಟು, ಎಲ್ಲ ಸಾಲ. ಇಲ್ಲ ಗೌರ್ಮೆಂಟಲ್ಲಿ ದುಡ್ಡಿಲ್ಲ. ಇವ್ರು ಮಾಡಿರೋ ಈ ಒಂದು ಇದಕ್ಕೆ ಶುಜು ಎಲ್ಲಿಂದ ದುಡ್ಡು ತರ್ತಾರೆ? ಬಸ್ಗಂತೆ, ಇನ್ನೊಂದಕ್ಕಂತೆ. ಅವ್ರಿಗೆ ನೋಡಿ ಯಾವ್ದ್ರಲ್ಲಿ ಲಾಭ ಇದೆಯೋ ಆ ಡಿಪಾರ್ಟ್ಮೆಂಟ್ ಅನ್ನು ಮಿನಿಸ್ಟರ್ಗಳು ಕೇಳ್ತಿರೋದು. ಇದರಲ್ಲಿ ಎಷ್ಟಿದೆ ಕಂಟ್ರೋಲ್ ಟೋಟಲ್, ಇದು ನಮ್ಗೆ ಈ ಖಾತೆ ಕೊಟ್ಟಿಲ್ಲ. ಅರೆ, ಕೆಲಸ ಮಾಡೋನ್ಗೆ ಯಾವ್ದಾದ್ರೆ ಯೋಚನೆ ಮಾಡಿ ನೋಡಿ. ಅಲ್ಲಿ ನೋಡಿ ಗುರು ತುಲಾ ಲಗ್ನಕ್ಕೆ ಧಾರಾಕಾರಕ ಪಾರ್ಟ್ನರ್ಸ್ ಜೊತೆಲಿರೋರು, 3ನೇ ಮನೆಯವರು, ಒಡ ಹುಟ್ಟಿದವರಿಂದಲೂ ನೋವು. ನಮ್ಮ ದೊರೆ ಏನು ಪಟ್ಟಕ್ಕೆ ಇರಿದಾಗ ಸಮಯ, 3ನೇ ಮನೆಯವನು 10ನೇ ಮನೆ ಜೊತೆಲಿರೋವ್ರೆ, ಒಡ ಹುಟ್ಟಿದವ್ರೆ, ಪಕ್ಷದವ್ರೆ, ಆಂತರಿಕವಾಗಿ. ಇನ್ನ ಸಾಮಾನ್ಯ ತುಲಾ ರಾಶಿ ತುಲಾ ಲಗ್ನದವನು ಏನ್ ಮಾಡ್ಬೋದು ಯೋಚನೆ ಮಾಡಿ ನೋಡಿ. ವೆರಿ ಕೇರ್ಫುಲ್. ಜಡ್ಜು, ಟೀಚರು, ಲೆಕ್ಚರರು, ಅಡ್ವೈಸರು, ಕಲಾವೇದಿಕೆ, ಕಲಾ ಮಾಧ್ಯಮ, ಬರವಣಿಗೆ, ಆರ್ಟು, ಮೀಡಿಯಾ, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಸು, ರೆಸ್ಟೋರೆಂಟ್ಸು, ಹೋಟೆಲ್ಸು,
ವಿಲ್ಲಾಸು, ದೊಡ್ಡ ದೊಡ್ಡ ಪ್ರಾಪರ್ಟಿ ಡೆವಲಪ್ಮೆಂಟ್ಸು, ಪ್ರಾಪರ್ಟಿ ಒಂದು ನೀರಾವರಿ ಸಂಬಂಧಪಟ್ಟಂಥದ್ದು, ವಿಲ್ಲಾಗಳು ಮಾಡೋದು, ಈ ರೆಸಾರ್ಟ್ಗಳು ಮಾಡೋದು, ಪಿ ಜಿಗಳು ಮಾಡಿರೋದು, ಇಂಥದ್ದೆಲ್ಲ ಏನು ಮಾಡ್ತಿದ್ರಿ? ನಿಮ್ಮ ಇನ್ಕಮ್ ಮಿನಿಮಮ್ ನಿಮ್ಮ ಲೈಫ್ ಬೇರೆ ಮಕ್ಕಳೇ. ನವೆಂಬರ್ 1ರಿಂದ ಅಂತೂ ಇದ್ದಿದ್ದು ಸೂಪರ್. ಗುರು 11ನೇ ಮನೆಗೆ ಬರ್ತಾನೆ, ಹಾಗೆ ಹೇಳ್ತಾನೆ ಕಟಕ ರಾಶಿಯಲ್ಲಿ ಅತಿಸಾರ ವೇಗದಲ್ಲಿರೋ ಗುರು ನಿಮಗೆ ಯಾವ ಥರ ಎಲ್ಲ ಕೊಡ್ತಾನೆ. ಒಂದೇ ಪಾರ್ಟ್ನರ್ಸ್, ಅದಕ್ಕೊಂದು ಹೇಳ್ತಾನೆ ಕಂಪಲ್ಸರಿ ಶಿವನಿಗೆ ಎಲ್ಲಿಯಾದರೂ ಶಿವ ಪಾರ್ವತಿ ಕಲ್ಯಾಣ, ಕೃಷ್ಣ ರುಕ್ಮಿಣಿ ಕಲ್ಯಾಣೋತ್ಸವ. ಯಾರೋ ಮೂರ್ಖರು ರಾಧಾಕೃಷ್ಣ ಕಲ್ಯಾಣೋತ್ಸವ ಮಾಡಿಸ್ತಿದ್ದಾರೆ ಮಕ್ಕಳೇ. ಕೃಷ್ಣ ರುಕ್ಮಿಣಿ ಕಲ್ಯಾಣೋತ್ಸವ ನೋಡಿ ವೈದಿಕತೆಯನ್ನು ಕೂಡ ದಬ್ಬಾಕ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ, ಮಿಸ್ಯೂಸ್ ಮಾಡ್ತಿದ್ದಾರೆ. ವಾಟ್ ಈಸ್ ಹ್ಯಾಪನಿಂಗ್? ವೆರಿ ಕೇರ್ಫುಲ್. ಇಂಥದ್ದೇ ತಪ್ಪು ಗ್ರಹಿಕೆಗಳು. ಲಕ್ಷ್ಮೀ ನರಸಿಂಹ ಕಲ್ಯಾಣೋತ್ಸವ, ವಳ್ಳಿ ಸುಬ್ರಹ್ಮಣ್ಯ ಕಲ್ಯಾಣೋತ್ಸವ, ಪಾರ್ಟ್ನರ್ಸ್ ಅಲ್ವಾ? ಸೊ ಅಲ್ಲಿ ಕುಜ ಶುಕ್ರನ್ ಸಾರದಲ್ಲಿರತಕ್ಕಂಥದ್ದು. ವಳ್ಳಿ ಸುಬ್ರಹ್ಮಣ್ಯ ಇಲ್ಲ ಲಕ್ಷ್ಮೀ ನರಸಿಂಹ, ಪಳನಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ನಮ್ಮ ದೇವರಾಯನ ದುರ್ಗ ನರಸಿಂಹ, ನಮ್ಮ ಬಳೆಪೇಟೆ ನರಸಿಂಹ, ನಮ್ಮ ಭದ್ರಾವತಿಯಲ್ಲಿ ಇರತಕ್ಕಂಥ ವಿಶೇಷ ಸ್ವಯಂಭೂ ನರಸಿಂಹ, ಮೇಲುಕೋಟೆ ನನ್ನ ನರಸಿಂಹ, ಸಿಂಹಾಚಲ ನರಸಿಂಹ, ಆಹೋಬಿಲ ನರಸಿಂಹ, 1-2 ನರಸಿಂಹ ಕ್ಷೇತ್ರಗಳು, ಸುಬ್ರಹ್ಮಣ್ಯ ಕ್ಷೇತ್ರಗಳು, ನನ್ನ ಪ್ರಸನ್ನ ಸುಬ್ರಹ್ಮಣ್ಯ, ಅರಕಲಗೂಡು ಸುಬ್ರಹ್ಮಣ್ಯ, ನನ್ನ ಘಾಟಿ ಸುಬ್ರಹ್ಮಣ್ಯ, ನನ್ನ ವಿಶೇಷವಾಗಿರತಕ್ಕಂಥ ಕುಕ್ಕೆ ಸುಬ್ರಹ್ಮಣ್ಯ. ಹೋಗಿ ಬನ್ನಿ. ದೈವ ಪ್ರಾರ್ಥನೆ, ದೈವದ ಸಂಕಲ್ಪ, ಜಾತಕದಲ್ಲಿ ದಶಾಭುಕ್ತಿಗಳು. ಎಗೇನ್ ಐ ಆಮ್ ಸೇಯಿಂಗ್, ಕೆಲವರು ಹೇಳ್ತಿರ್ತು, ನಾನು ಮೆಸೇಜ್ಗಳು ನೋಡ್ತಿರ್ತೇನೆ, ಫಾರ್ವರ್ಡ್ ಮಾಡ್ತಿರ್ತಾರೆ ನನ್ನ ಟೀಮು. ನಿಮಗೆ ನನ್ನ ಆಫೀಸಲ್ಲಿ ಕಳಿಸೋದು ಒಂದು 12 ಜನ, ಆದರೆ ಹಿಂದ್ಗಡೆ ಇನ್ನೂ ಒಂದು 32ರಿಂದ 40 ಜನ ಕೆಲಸ ಮಾಡ್ತಿದ್ದಾರೆ. ಆಯ್ತಾ? ಅವ್ರು ಅದನ್ನ ಕಂಟ್ರೋಲ್ ಮಾಡ್ತಿರ್ತಾರೆ, ಹಾಕ್ತಿರ್ತಾರೆ, ಕಳಿಸ್ತಿರ್ತಾರೆ. ಸೋ ಮೆನಿ ಥಿಂಗ್ಸ್. ಗುರುಗಳು ನೀವೇನು ಹೇಳಿದ್ರು ಇಲ್ಲಿ ನಡಿಲೇ ಇಲ್ಲ. ನಿಮ್ ದಶಾಭುಕ್ತಿ, ನಿಮ್ ಜಾತಕ ಪರಿಶೀಲಿಸ್ಕೊಳ್ಳಿ. ನಾವ್ ಏನೇ ಹೇಳ್ಬೋದು, ಗುರು ಒಂದೇ ಆಗೋಲ್ಲ ನೋಡಿ. ಅದಕ್ಕೆ ನೋಡಿ ಇವತ್ತು ಇನ್ನಷ್ಟು ಆತ್ಮಕಾರಕ, ಧಾರಾಕಾರಕ, ಅಮಾತ್ಯಕಾರಕ ಮಂತ್ರಿ ನೋಡಿ. ಶನಿ ಮಹಾಮಂತ್ರಿ, ಅವನ 6ನೇ ಮನೆಯಲ್ಲಿರೋದು ಕೇಳಿದ. ಅದು ಬುಧನ್ ಸಾರದಲ್ಲಿ ವಿಪರೀತ ಟ್ರೇಡಿಂಗ್ ಹುಷಾರು, ಸ್ಟಾಕ್ ಮಾರ್ಕೆಟ್ ಹುಷಾರು, ಪಾರ್ಟ್ನರ್ಸ್ ಬರ್ತಾರೆ. ಇದೊಂದು ಲೆಜಿಟಿಮೇಟ್ ಮನಿ ಟ್ರೇಡಿಂಗ್. ಗುರು ಸಾರ ಅಲ್ವಾ, ನೀವು ಹಾಕ್ಬಿಡಿ, ಫಿಕ್ಸ್ಡ್ ರಿಟರ್ನ್ಸ್ ಬರುತ್ತೆ. ಬ್ಯಾಂಕಿಂಗ್ ನ ದೊಡ್ಡ ದೊಡ್ಡ ಗೋಠಾಲ ನಡೆಯುತ್ತೆ, ಎಜುಕೇಶನ್ ಅಲ್ಲಿ ದೊಡ್ಡ ಗೋಠಾಲ ನಡೆಯುತ್ತೆ. ಗುರು ಬಂದು ಅದು ಗುರುಪೀಠಕ್ಕೆ ನಡೆಯುತ್ತೆ, ಜಡ್ಜ್ ಪೀಠಕ್ಕೆ ನಡೆಯುತ್ತೆ, ಎಜುಕೇಶನ್ ಫೀಲ್ಡ್ ಅಲ್ಲಿ ನಡೀತಕ್ಕಂಥದ್ದಾಗುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಎಡವಟ್ಟುಗಳು ಆಗುತ್ತವೆ. ಗುರು ನೋಡಿ ಧಾರಾಕಾರಕ ಸ್ಥಾಯಿಯಲ್ಲಿದ್ದಾನೆ 100%. ಅಂಡ್ ದಟ್ ಟು ಈ ಸಿಟ್ಟಿಂಗ್ ಇನ್ ದಿ 10th house. ಕಾರಕೋ ಕಾರಕ ಭಾವನಾ ಅಸ್ತಿ. ಸೊ ಮಕ್ಕಳು ಗೇಮ್ ಆಡೋಕ್ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಅಪ್ಪನ್ನೇ ಕೊಲೆ ಮಾಡಿಬಿಟ್ಟಿದ್ದಾರೆ. ಏನೇನೋ ನಡೀತಿದ್ದ ವಿಚಿತ್ರ. ಅಲ್ಲಿ ನೋಡಿ, ಮೊಬೈಲ್ ಕೊಟ್ಟಿಲ್ಲ, ಗೇಮ್ ಆಡೋಕ್ ಕೊಟ್ಟಿಲ್ಲ, ಈ ತರದ್ದು ವಿಚಿತ್ರಗಳು. ಎಚ್ಚರಿಕೆ ಅಂತ ಹೇಳ್ತಾ, ವಿಶೇಷವಾಗಿ ಆ ಒಂದು ಧಾರಾಕಾರಕ ದೋಷ ಇರೋದ್ರಿಂದ ಒಂದು ಗಣದಿಗ್ಬಂಧ ತಂದು ಮನೆಯಲ್ಲಿಟ್ಟು ಒಂದು ತಟ್ಟೆಯಲ್ಲಿ 12 kg ಅಕ್ಕಿ, 1200 ಗ್ರಾಂ ತುಪ್ಪ, 1200 ಗ್ರಾಂ ಕಡಲೆಬೇಳೆ, ಅವರೆಬೇಳೆ, ತೊಗರಿಬೇಳೆ, ಎಳ್ಳು, ಎಳ್ಳೆಣ್ಣೆ ಎಲ್ಲ 1200 ಗ್ರಾಂ ಇರಬೇಕು. ಒಂದು ಹಳದಿ ವಸ್ತ್ರ, ಯೆಲ್ಲೋ ಕಲರ್ ವಸ್ತ್ರ ಇಟ್ಟು, ಧಾರಾಕಾರಕ ಗುರು ಆಗಿರೋದ್ರಿಂದ, ಪಾರ್ಟ್ನರ್ ಗುರು ಆಗಿರೋದ್ರಿಂದ ಅಲ್ಲಿ ನಲುಗಿಸುತ್ತೆ. ಸೊ ಯುವರ್ ಟ್ರೇಡಿಂಗ್ ಪಾರ್ಟ್ನರ್, ಮನಿ ಪಾರ್ಟ್ನರ್, ಫೈನಾನ್ಷಿಯಲ್ ಪಾರ್ಟ್ನರ್, ಫ್ಯಾಮಿಲಿ ಪಾರ್ಟ್ನರ್, ಎಲ್ಲವೂ ಅಲ್ಲಿ ನಿಂತಿದೆ. ಸೊ ಇಟ್ಟು ನಿತ್ಯ ಒಂದು ಧೂಪ ದೀಪ, ಒಂದು 3 ತೆಂಗಿನಕಾಯಿ ಇಟ್ಬಿಡಿ, ಒಂದು ಸ್ವಲ್ಪ ಕೊಬ್ಬರಿ, ಒಂದು 1200 ಗ್ರಾಂ ಬೆಲ್ಲ, ಮರಿಬೇಡಿ. ಒಂದು 1200 ಗ್ರಾಂ ಕೊಬ್ಬರಿ ಇಟ್ಟರು ಒಳ್ಳೆಯದು, ಇಲ್ಲ ಒಂದು ಕೊಬ್ಬರಿ ಬಟ್ಲು. ಬೆಲ್ಲ 1200 ಗ್ರಾಂ ಇಡಬೇಕು ಕಂಪಲ್ಸರಿ. ಒಂದು ಹಳದಿ ವಸ್ತ್ರ ಇಟ್ಟು ನಿತ್ಯ ಧೂಪಂ ದೀಪಂ ನೈವೇದ್ಯಂ. ಧಾರಾಕಾರಕ ಗುರು ಆಗಿರೋದ್ರಿಂದ ಪುನರ್ವಸು ನಕ್ಷತ್ರ ಬಂದ ದಿನ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ಫಲತಾಂಬೂಲ, ಹೂವು, ಹಣ್ಣು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಪ್ಯಾಕ್ ಮಾಡಿಕೊಂಡು ಒಂದು ರಾಮರಾಲಯ ಹತ್ರ ಇದ್ರೆ ತಗೊಂಡೋಗಿ ಕೊಟ್ಬಿಡಿ. ಅರ್ಚಕರಿಗೆ, ವೈದಿಕರಿಗೆ ಕುಟುಂಬದ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಬಿಟ್ಟು ಸಂಗಾತಿ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ. 100% ಸಂಗಾತಿ ವಿಚಾರದಲ್ಲಿ ಡೈವರ್ಸ್ ಇದ್ರೆ ಡೈವರ್ಸೇ. ಮೊನ್ನೆ ಕೂಡ ಒಂದು ಮಗು ಬಂದಿತ್ತು, ಹೆಸರು ಹೇಳೋಕೆ ಕಷ್ಟ ಆದ್ರೂ ಹೇಳ್ತೇನೆ. ತುಲಾ ರಾಶಿ ಇತ್ತು,
ನನ್ನ ಗಂಡ ಮಾಡಬಾರ್ದು ಮಾಡ್ತಾನೆ, ಡೈವರ್ಸ್ ಬಂದ್ಬಿಟ್ಟಿದ್ದೆ ಮಗು, ಡೈವರ್ಸ್ ಮಾಡ್ಬಿಡ್ತೀನಿ ನೀನು, ಯು ಆರ್ ಕೇಮ್ ಟು ಒನ್ಲಿ ಟು ಆಸ್ ದ ಡೇಟ್ಸ್ ಅಷ್ಟೇ ಅಂತ ಹೇಳಿದ್ರೆ, ಗುರುಜಿ ಹೌದು, ನಾನು ಆಲ್ರೆಡಿ ಲಾಯರ್ನ ಕನ್ಸಲ್ಟ್ ಮಾಡ್ತೇನೆ, ನನ್ನ ಯಜಮಾನ 3 ಮಕ್ಕಳ ಒಂದು ವಿಚಿತ್ರವಾದಂತ ಒಂದು ಹೆಂಗಸಿನ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ, ನಾನು ಅದಕ್ಕೂ ಬೇಜಾರಿಲ್ಲ, ತಟ್ಕೋತಿದ್ನೇನೋ, ಆದ್ರೆ ಇಷ್ಟು ವರ್ಷ ನನಗೆ ಮೋಸ ಮಾಡಿಬಿಟ್ಟ ಗುರುಗಳೇ, ನನ್ನನ್ನು ಯಾವತ್ತೂ ಸುಖವಾಗಿ ನೋಡ್ಲಿಲ್ಲ, ಇರ್ಲಿಲ್ಲ, ನಿಲ್ಲಲಿಲ್ಲ ಅನ್ನತಕ್ಕಂಥದ್ದು. ಆದ್ರೆ ಅದ್ರ ಮೇಲೆ ಇದನ್ನ ಒಂದೊಂದು ಮಾಡಿಟ್ಕೊಂಡಿರೋ ನಾನು ಸಹಿಸ್ಲಿಕ್ಕೆ ಆಗ್ತಿಲ್ಲ, ನನ್ನ ಕೈಯಲ್ಲಿ ಆಗ್ತಿಲ್ಲ, ನಾನು ಯಾವ ಡೇಟಿಗೆ ಹಾಕ್ಬೇಕು ಹೇಳಿ. ನಾನು ಹೇಳಿದ್ದೆ ತುಲಾ ರಾಶಿ ತುಲಾ ಲಗ್ನ ಅಂಥದ್ದೊಂದು ಇದೆ. ಸೊ ಅದಕ್ಕೋಸ್ಕರ ರಾಮ ಇಲ್ಲ ಗಣಪತಿ ಎಲ್ಲಾದ್ರೂ ಗಣಪತಿ ಆಲಯ ಇದ್ದೇ ಇರುತ್ತೆ. ಹೋಗ್ಬಿಟ್ಟು ಈ ಒಂದು ಬ್ಯಾಗಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತು, ಅಕ್ಕಿ, ಬೆಲ್ಲ, ಕೊಬ್ಬರಿ, ತುಪ್ಪ, ಎಳ್ಳು, ಕಡಲೆಕಾಳು, ಮುಖ್ಯವಾಗಿ ಅವರೆಕಾಳು, ಶುಕ್ರ, ಕುಜಾಲ್ ಕುಳಿತಿರೋ ಒಂದು ಸಾರ, ಕುಜ ಕೂತಿದ್ದಾನೆ, ತೊಗರಿ ಕಾಳು, ಬೇಳೆ ಆದ್ರೂ ಸರಿ ಇಟ್ಟು, ಎಳ್ಳು ಎಳ್ಳೆಣ್ಣೆ ಕಂಪಲ್ಸರಿ ಇಡ್ಬೇಕು. ಅದು 1200 1 2 ಅಂದ್ರೆ 3 ಧಾರಾಕಾರಕ ಗುರುವಿನ ಸಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮಾಡಿ ತಗೊಂಡೋಗಿ ಕೊಡಿ. ಎಷ್ಟು ಬಾರಿ ಕೊಡ್ಬೇಕು, ಕೊಡ್ತಲೇ ಇರಿ. ಒಂದು ಕಡಿಮೆ ಅಂದ್ರು ನೆಕ್ಸ್ಟ್ ಜೂನ್ ವರೆಗೂ ಕೊಡಬೇಕು. ಧಾರಾಕಾರಕನ ಸಾರದಲ್ಲಿ ಬಂದಿರೋದ್ರಿಂದ ದರ್ ಇಸ್ ಅ ಪೇನ್ ಇನ್ ಫ್ಯಾಮಿಲಿ. ಗುರು ಬಂದು ಫ್ಯಾಮಿಲಿ ಕಾರಕ, ಕುಟುಂಬ ಕಾರಕ, ಪುತ್ರ ಕಾರಕ, ನೆಮ್ಮದಿ ಕಾರಕ. ಸೊ ಆ ತರದೊಂದು ತಳಮಳ ಇದೆ. ಆಯ್ತಾ? ನೀವು ಕೇಳೋ ಸ್ಥಿತಿಲಿ ಇರೋಲ್ಲ ಆ ವಿಚಾರದಲ್ಲಿ ಮಾತ್ರ. ಯಾಕಂದ್ರೆ ಭೋಗ ಸಂಕೇತದಲ್ಲಿ ಶುಕ್ರ ನಾರಾಯಣನ ಜೊತೆ ಸೇರಿ ಸೀವು ಹಾಕ್ಬಿಟ್ಟಿದೆ. ಅಂಡ್ ಆಲ್ಸೋ ಆರೋಗ್ಯ ಒಂದು ತಳಮಳ ಬರುತ್ತೆ. ನರ್ವಸ್ ಪ್ರಾಬ್ಲಮ್, ನ್ಯೂರೋಲಾಜಿಕಲ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಎಸ್ ಬ್ರೈನ್ ಪ್ರಾಬ್ಲಮ್, ನೋಸ್ ಪ್ರಾಬ್ಲಮ್, ಡೆಂಟಲ್ ಪ್ರಾಬ್ಲಮ್. ಶನಿ ಒಂದು ಅಮಾತ್ಯಕಾರಕ ಇರೋದ್ರಿಂದ ಪಾದಗಳಲ್ಲಿ ಸಮಸ್ಯೆ, ಗಂಟುಗಳಲ್ಲಿ ಸಮಸ್ಯೆ. ಡೂ ದಿಸ್. ಒಂದು ಆದಾಗೆಲ್ಲ ಶಿವನಿಗೆ ಪ್ರದೋಷದ ದಿನ 1 ಬಟ್ಟಲು ಹಾಲು, 1 ಬಟ್ಲು ಸಕ್ಕರೆ, 1 ಬಟ್ಲು ಮೊಸರು ಕೊಡ್ತಾ ಬನ್ನಿ. ಇಷ್ಟೇ, 1 ಬಟ್ಲು ಅಭಿಷೇಕಕ್ಕೆ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಬನ್ನಿ. ರೇವತಿ ನಕ್ಷತ್ರ ಸಾರ, ವಿಶೇಷವಾಗಿ ಮೇಷರಾಶಿ. ಚಂದ್ರ ಬುಧನ್ ಸಾರದಲ್ಲಿದ್ದು, ಬುಧ ರಾಹು ಸಾರದಲ್ಲಿದ್ದು, ರಾಹು ಸಾರದಲ್ಲೇ ಕುಳಿತು ಬಿಟ್ಟಿದ್ದಾನೆ. ಸೊ ತುಂಬಾ ವೇಗವಾಗಿ ಧುಮುಕ್ತಕ್ಕಂಥದ್ದುಂಟು. ಬುದ್ಧಿ, ಚಂದ್ರ ಮನೋಕಾರಕ ಕರ್ಮಕಾರಕನ ಜೊತೆಯಲ್ಲಿ 12ನೇ ಮನೆಯಲ್ಲಿ ನಮ್ಮ ಬುದ್ಧಿ ಹೋಗಿ ಮಲಗ್ಬಿಟ್ಟಿದೆ. ಸೊ ಅವಾಗ ಇಲ್ದಿದ್ದ ಐಡಿಯಾಸ್ ಎಲ್ಲ ಬರ್ತೀವಿ. ಹಿಂಗ್ ಮಾಡಿದ್ವಿ ಅಂತ ಕೂತ್ಕೊಂಡು ಐಡಿಯಾ ಕೊಡೋದು ಈಸಿ. ಕೆಲವ್ರು ನೋಡ್ಬೇಕು ಬರೀ ಮಾತಾಡೋದೆ, ಮಾಡೋದೇನೂ ಇಲ್ಲ. ಇವತ್ತು ಅಂಥದ್ದಾಗುತ್ತೆ. ಬೇರೆಯವ್ರು ನಿಮ್ಮನ್ನ ತಲೆ ಕೆಡ್ಸೋದು, ಇನ್ನೊಂದು ಇಲ್ಲಪ್ಪ, ನನ್ನ ಬುದ್ಧಿಗೆ ಎಷ್ಟು ತೋಚುತ್ತೋ ಎಕ್ಸ್ಪರ್ಟ್ಸ್ನ ಕೇಳಿ ಮಾಡ್ತೇನೆ ಅಂತ ಮುಂದಕ್ಕೆ ಹೋಗಿ ರಾಹು 11ನೇ ಮನೆ ಗೆಲುವು. ವೃಷಭ ರಾಶಿ, ಬುಧನು 2ನೇ ಮನೆ, ಚಂದ್ರನು 11ನೇ ಮನೆ. ಬುಧನ ಸಾರ ಬುದ್ಧಿಗೆ ಸಂಬಂಧಪಟ್ಟಂತ ಕಮಿಷನ್ ಏಜೆಂಟ್, ಕಮ್ಯುನಿಕೇಶನ್ಸ್, ಟೀಚಿಂಗ್, ಪ್ರಿಂಟಿಂಗ್ ಚೆನ್ನಾಗಿದೆ. ವೃತ್ತಿಪರವಾಗಿ ತೊಂದರೆ ಏನಿಲ್ಲ. 11ನೇ ಮನೆಯಲ್ಲಿ ಚಂದ್ರ ಬೇರೆ, ಕರ್ಮಕಾರಕ ಶನಿ, ಬುಧನ್ ಸಾರ. ಸೊ ಬ್ಯೂಟಿಫುಲ್. ಇನ್ಶೂರೆನ್ಸ್ ಅಡ್ವೈಸರ್, ಸರ್ವಿಸ್ ಓರಿಯೆಂಟೆಡ್ ವೃತ್ತಿ, ಉದ್ಯೋಗ ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ಮಿಥುನ ರಾಶಿ, ವಿಶೇಷವಾಗಿ ಚಂದ್ರ ಬುಧನ ಸಾರದಲ್ಲಿ ದಶಮದಲ್ಲಿದ್ದು, ಬುಧ ನಿಮ್ಮನೇಲೇ ಇದ್ದಾನೆ ಶನಿ ಜೊತೆ. ಅಲ್ಲಿಗೆ ಶನಿಯೂ ಬುಧ, ಡಬಲ್ ಬುಧ. ದಶಮದಲ್ಲಿ ಬುಧ ಇರೋದು ನಮಗ್ ಭಯ ಸ್ವಲ್ಪ. ವೃತ್ತಿ ಸ್ಥಾನ. 4 ಕೊಟ್ರೆ ಸೊಸೆ ಕಡೆ, 10 ಕೊಟ್ರೆ ಅತ್ತೆ ಕಡೆ ಅಂತ ಹಿಂಗೆ ಜಂಪ್ ಆಗತಕ್ಕಂಥ ಬುದ್ಧಿ. ಎಲ್ಲಿಂದ ಲಾಭ ಎಷ್ಟು ಬರುತ್ತೆ, ಎಲ್ಲಿಂದ ಏನು ಜಾಸ್ತಿ ಬೆನಿಫಿಟ್ ಬರುತ್ತೆ, ಹಾಗೆ ಎಲ್ಲಿಂದ ಏನು ತೊಂದರೆ ಬರುತ್ತೆ ಅನ್ನೋದು ಭಯ. ತಗೋಬೇಕು ಅಂತ ಆಸೆ. 10 ಗಂಟೆಗೆ ಏನೋ ಗೌರ್ಮೆಂಟ್ ಏನೋ ಗೆಜೆಟ್ ಪಾಸ್ ಮಾಡಿದ್ರೆ 10 ಗಂಟೆಗೆ ಇರಬೇಕು, ಸೈನ್ ಹಾಕ್ಬಿಟ್ಟು ಹೊರಗಡೆ ಬಂದು ಸುತ್ತಾಕೊಂಡು ಬರೋಣ ಅನ್ನೋ ಪ್ಲಾನ್ಗಳು ನಡೆಯುತ್ತೆ. ಈ ತರ ವಿಚಿತ್ರವಾದಂಥದ್ದು. ಸೊ ಜಾಗ್ರತೆ. ಡಬಲ್ ಎಚ್ ಬುಧನು ನಿಮ್ಮನೇಲೆ. ಸೊ ತುಂಬಾ ಲೆಕ್ಕಾಚಾರ. ಸೊ ಅವಾಗ ಏನ್ ಹೇಳ್ತೇವೆ, ದೊಡ್ಡ ರಿಸ್ಕ್, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಬಂಡವಾಳ, ದೊಡ್ಡ ವ್ಯವಹಾರ, ದೊಡ್ಡ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದೊಂದೇ ಚೆಸ್ ಪ್ಲೇಯರ್ ತರ ಒಂದೊಂದೇ ಪಾನ್ ಮೂವ್ ಮಾಡೋ ತರ ಹೋದ್ರೆ ಬಚಾವ್. ಒಂದೇ ಸಲ ನೀರ್ ನೋಡಿದ್ದೆ ಧುಮುಕಿದ್ರೆ ಬಾಸುಂಡೆಗಳಾಗಿ ಬಿಡುತ್ತವೆ. ಎಚ್ಚರಿಕೆ. ಅದೊಂದು ನೋಡ್ಕೊಂಡು ಮುಂದಕ್ಕೆ ಹೋಗಿ. ಫ್ಯಾಂಟಾಸ್ಟಿಕ್.
ಕರ್ಕಾಟಕ ರಾಶಿ ಹೈಲೈಟೆಡ್ ಅಲ್ಲಿರುತ್ತೆ. ಬುಧ 12, ಆದ್ರೆ ಚಂದ್ರ ಬುಧನ್ ಸಾರದಲ್ಲಿ ಶನಿ ಜೊತೆನಲ್ಲಿ ಭಾಗ್ಯದಲ್ಲಿರೋದ್ರಿಂದ ತೃತೀಯ ಸ್ಥಾನವನ್ನು ನೋಡ್ತಿದೆ. ಬುಧನನ್ನು ಯಾರು ನೋಡ್ತಿಲ್ಲ. ಬುಧ ರಾಹು ಸಾರದಲ್ಲಿ ಮಲಗಿದೆ. ಸೊ ಇಟ್ ವಿಲ್ ಬಿ ಟೆಕ್ನಾಲಜಿ, AI, ಈ ತರದ್ದು ಗುಪ್ತಚರ ಇಲಾಖೆ ಕಂಡುಹಿಡಿಯೋದು, ರಿಸರ್ಚು, ಹ್ಯಾಕಿಂಗು, ಎಥಿಕಲ್ ಹ್ಯಾಕಿಂಗು, ಇಂಥವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರು ಬಂದು ಒಂಥರ ಮೆಜಿಷಿಯನ್ಸ್, ಮಾಂತ್ರಿಕರು, ಟೆಕ್ನಾಲಜಿ ಕಂಡುಹಿಡಿಯೋದು, ರಿಸರ್ಚ್ ಸ್ಕಾಲರ್ಸು, ಸೈಂಟಿಸ್ಟು, ಬಯಾಲಜಿ, ಟೆಕ್ನಾಲಜಿ ಇದೆಲ್ಲ ಮಾಡ್ತಕ್ಕಂಥವ್ರಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ದಿನ. ಸಿಂಹರಾಶಿ ಕೂತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸುತ್ತೆ. ಚಂದ್ರ ಬುಧನ್ ಸಾರ ವಾಣಿಕಾರಕ. ಬೇರೆಯವ್ರು ಯಾರೋ ಬಂದು ಹೊಗೆ ಹಾಕ್ತಾರೆ, ಸರ್ ಅವ್ರ ಹಂಗಂತೆ ಇವ್ರು ಹಿಂಗಂತೆ, ಅದಂತಂತೆ ಇದಂತಂತೆ. ಏನ್ ಬೇಡ, ಬುಧ ಲಾಭದಲ್ಲಿದ್ದಾನೆ, ದುಡುಕಿ ಮಾತನಾಡ್ಬೇಡಿ. ಇವತ್ತೇನೋ ಅದೇನೋ ಬಂದ್ಬಿಟ್ಟಿದೆ, ಮಲ್ಕೊಳ್ಳೋಗಿ ಇದೇನೋ ಹಾಕೊಂಡು ಮಲಗ್ತಾರಂತೆ. ಮೂತಿಗೆ ಬಾಯಲ್ಲಿ ಉಸಿರಾಡಬಾರ್ದು, ಮೂಗಲ್ಲಿ ಉಸಿರಾಡಬೇಕು ಅಂತ. ಕೆಲವ್ರಿಗೆ ಅದ್ ನೋಡಕ್ ತೆಗೆದು ಬಿಟ್ಟಿರ್ತಾರೆ, ಬ್ರಹ್ಮಾಂಡನೇ ಒಳಗಡೆ ಹೋಗುತ್ತೆ, ಇಲ್ಲದ ಕಾಯಿಲೆಗಳೆಲ್ಲ ಬರುತ್ತೆ. ಹೌದು, ಕೆಲವ್ರಿಗೆ ವಯಸ್ಸಾಗ್ತಾ ಆಗುತ್ತೆ, ಕೆಲವ್ರಿಗೆ ಚಿಕ್ಕ ವಯಸ್ಸಲ್ಲೇ ಬರ್ತಕ್ಕಂಥದ್ದು ಇರುತ್ತೆ ಅನ್ನತಕ್ಕಂಥದ್ದು. ಇವತ್ತು ಬಾಯಿ ತೆಗಿಯಕ್ ಹೋಗ್ಬೇಡಿ. ನೀವು ಮಾತಾಡಿದ್ರೆ ಹೋಯ್ತು, ಮಾತು ಕೇಳಿಸ್ಕೊಂಡ್ರು ಹೋಯ್ತು. ನಿಮಗೆ ಎಷ್ಟು ತೋಚುತ್ತೋ ಅಷ್ಟು ಮಾಡ್ತಕ್ಕಂಥದ್ದು ಮಾಡಿ. ವೆರಿ ಗುಡ್. ಟೀಚಿಂಗ್, ಕೌನ್ಸಿಲಿಂಗ್, ಕನ್ಸಲ್ಟಿಂಗ್, ಫ್ಯಾಂಟಾಸ್ಟಿಕ್. ಕನ್ಯಾ ರಾಶಿ ಬುಧನ್ ಸಾರದಲ್ಲಿ ಚಂದ್ರ ಲಾಭಾಧಿಪತಿ ಕುಳಿತಿರೋದ್ನ ನೀವು ಯಾರಿಗೆಲ್ಲ ಅಡ್ವೈಸ್ ಮಾಡ್ತೀರೋ ಫ್ಯಾಂಟಾಸ್ಟಿಕ್, ನಿಮಗೂ ವರ್ಕ್ ಆಗೋಲ್ಲ. ನೀವು ನೋಡಿ, ಜಗತ್ತಿನ ಯಾವುದೇ ಶಕ್ತಿಶಾಲಿ ವ್ಯಕ್ತಿ, ಶಕ್ತಿ, ಯುಕ್ತಿ, ಆಯ್ತಾ, ಗುರು, ವಿ ಆರ್ ಡಿಸಾಸ್ಟರ್ ಫೇಲ್ಯೂರ್ ಇನ್ ಪರ್ಸನಲ್ ಲೈಫ್. ನಿಮ್ಗೆಲ್ಲ ಗೈಡೆನ್ಸ್ ಮಾಡ್ತೀನಲ್ವಾ, ಇದನ್ನ ಮಾಡಿದ್ರೆ ಚಂದ, ಅದನ್ನ ಮಾಡಿದ್ರೆ ಚಂದ ಅಂತ. ನಾನು ಮಾಡೋದೆಲ್ಲ ಫೇಲ್ಯೂರ್. ದಟ್ ಇಸ್ ದಿ ಶಾಪ. ನಮ್ಮ ವಿದ್ಯೆ ನಮಗ್ ಬಳಸ್ಕೊಳ್ಳೋ ಆಗಿಲ್ಲ. ದೈವವನ್ನು ನಂಬ್ಕೊಂಡು ಹೋಗ್ಬೇಕು. ನಮ್ಮ ಉದ್ದೇಶ ಯಾವಾಗಲೂ 100 ಮಂದಿ 1000 ಮಂದಿಗೆ ಏನ್ ಮಾಡ್ತೇವೆ ಅನ್ನೋದು ಯೋಚನೆ ಇರಬೇಕು. ಅದ್ರಲ್ಲಿ ಒಂದು ಪ್ರಸಾದ, ಒಂದು ಕಲ್ಯಾಣೋತ್ಸವ ಮಾಡಿಸ್ತೇನೆ, ನನ್ನವರು ಬರ್ತಾರೆ, ಅವರು ತಿನ್ಬೋದು. ನನ್ನ ಆಕೆಗೂ ನನಗೂ ಒಂದು ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡ್ತಾರೆ. ಅಷ್ಟ್ರಲ್ಲಿ ನಾನು ತೃಪ್ತಿ ಅನ್ಕೋಬೇಕೇ ವಿನ ಕಲ್ಯಾಣೋತ್ಸವ ಮಾಡಿ ನಾನೇ ತಿನ್ಬೇಕು ಅನ್ಕೊಂಡ್ರೆ ಸುಂಟ್ರು ಗಾಳಿ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ನೀವು ನೋಡಿ, ತುಂಬಾ ಜಗತ್ತಿನ ಅತಿ ದೊಡ್ಡ ಶಕ್ತಿಶಾಲಿ ಸಿಂಹ. ನಿಮಗೆ ಗೊತ್ತಿದ್ದ ಹೆಣ್ಣು ಸಿಂಹದ ತಾಕತ್ ಗೊತ್ತಿದ್ಯಾ? ಅವತ್ತು ಹೇಳ್ತೀವಿ ನೋಡಿ, ಮಿನಿಮಮ್ 30 to 40 times ಇನ್ ಎ ಸಿಂಗಲ್ ಡೇ ಹೆಣ್ಣು ಸಿಂಹಕ್ಕೂ ಮೀಟಿಂಗ್ ನಡಿಬೇಕು, ಇಲ್ಲಾಂದ್ರೆ ಹೊಡೆದು ಸಾಯಿಸ್ಬಿಡುತ್ತೆ, ಓಡಿಸ್ಬಿಡುತ್ತೆ. ಅವನು ಎಂತ ಜಗಜಟ್ಟಿ ಸಿಂಹ, ಅದು ಫ್ಯಾಕ್ಟ್. ಅದೇ ಹೋಗೋತ್ತು ಸ್ಟ್ರಾಂಗ್ ಸಿಂಹ ಕಣೋ, ನನ್ ಕಾಡಿನ ರಾಜ ಕಣೋ ಅಂತ ಹೇಳಿದ್ರೆ ಸುಮ್ಮನೆ ಹತ್ತಿರ ಬಿಟ್ಕೊಳ್ಳಲ್ಲ ಹುಲಿ ಸಿಂಹಗಳು. ದೇ ಹ್ಯಾವ್ ಎ ಸೂಪರ್ ಪವರ್. ಅಷ್ಟು ಪವರ್ ಇದ್ದಾಗ ಅವಳನ್ನ ಆಕೆನ ನಿಭಾಯಿಸ್ಬೇಕು. ತುಂಬಾ ಎಷ್ಟೇ ದೊಡ್ಡ ಜಗಜಟ್ಟಿ ಮನೆಗೆ ಬರ್ಲಿ ನೋಡೋಣ, ಅವನ ಹೆಂಡತಿ ಮಾತು ಕೇಳಬೇಕು. ನೀನು ಊರಿಗೆ ಅರಸನಾದರೂ ಮನೆಗೆ ಬಂದ ಮೇಲೆ ಅಮ್ಮ ಅಪ್ಪನ ಮುಂದ್ಗಡೆ ಅರಸಗಿರಿ ಎಲ್ಲ ತೋರಿಸ್ಬಾರ್ದು. ಇಲ್ಲವೂ ಇಲ್ಲ. ಚಪ್ಪಲಿ ಬಿಟ್ಟ ಜಾಗದಲ್ಲಿ ನಿನ್ನ ಪದವಿ, ಹೆಸರು, ಕೀರ್ತಿ, ಗುರುಪಟ ಎಲ್ಲ ಮನೆ ಒಳಗಡೆ ಬಂದಿದ್ದೆ ನಾವು ಬೇರೆ ಸಾಮಾನ್ಯರು ಅಂತ. ಸೊ ಇವತ್ತು ಕನ್ಯಾ ರಾಶಿ ಅವರಿಗೆ ಅದು ನಿಮ್ಮ ಐಡಿಯಾ ಕಾನ್ಸೆಪ್ಟ್ ಬೇರೆ ವರ್ಕ್ ಆಗುತ್ತೆ. ನಿಮಗೆ ಒಂಥರ ತಕಡ್ದೋಮ್ ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರ 6ನೇ ಮನೆ, ಬುಧನ್ ಸಾರ, ಬುಧ ಭಾಗ್ಯಸ್ಥಾನ. ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ. ಡಿಸೈನಿಂಗ್, ಆರ್ಕಿಟೆಕ್ಚರ್, ಇಂಟೀರಿಯರ್, ಫ್ಯಾಷನ್ ಡಿಸೈನಿಂಗ್, ಬಟ್ಟೆ, ಗಾರ್ಮೆಂಟ್ಸ್, ಸೂಪರ್, ಚೆನ್ನಾಗಿದೆ. ದುಡುಕಿ ಸ್ಟಾಕ್ ಮಾರ್ಕೆಟ್ ಅಲ್ಲೆಲ್ಲ ಯಾರು ದುಡ್ಡು ಹಾಕಕ್ ಹೋಗ್ಬೇಡಿ. ಶನಿ ಬುಧನ್ ಸಾರದಲ್ಲಿ ಕರ್ಮಕಾರಕ, ಕುಯ್ಯೋ ಮರ್ರೋ ಅಂದ್ಬಿಡ್ತೀರಿ. ಗುರು ಧನಕಾರಕ, ಅಲ್ಲಿ ನೋಡಿ ದಾರಾಕಾರಕ ಸ್ಟೈಲ್ ಇದ್ದಾನೆ. ಯಾರ್ದೋ ಮಾತು ಕೇಳಿ ಟ್ರೇಡಿಂಗು, ಅಲ್ಗಾರಿದಮ್, ಆ ಸಾಫ್ಟ್ವೇರ್ ನಾನು ಎಕ್ಸ್ಪರ್ಟ್, 30 ವರ್ಷ ಎಕ್ಸ್ಪರ್ಟ್, 60 ವರ್ಷ ಎಕ್ಸ್ಪರ್ಟ್ ಅನ್ನೋರ್ನೆಲ್ಲ ರಾಜೇಶ್ ಎಕ್ಸ್ಪೋರ್ಟ್ಸ್ ನಾಮ ಇಟ್ಟಿದ್ದಾನೆ. ಸುಳ್ಳು ಲೆಕ್ಕ ತೋರಿಸಿ ಸ್ಟಾಕ್ ಬಿಲ್ ಹಚ್ಚಿಸ್ಕೊಂಡಿರೋದು. ಅವನೇನು ಇನ್ನೇನು ಇಲ್ಲ, ನಾನು 20 ಲಕ್ಷ ಕೋಟಿ ವ್ಯವಹಾರ ಮಾಡಿದ್ದೀನಿ ಅಂತ ಬೊಗಳೆ ಬಿಟ್ಟಿದ್ದಾನೆ. ಅದು ನಂಬುದವ್ರು ನಾವೆಲ್ಲ ಏನ್ ಮಾಡ್ಬಿಟ್ಟಿದ್ದೀವಿ, ಅವ್ನ ಸ್ಟಾಕ್ ಸಕ್ಕದಾಗಿದೆ ಹಾಕು ಅಂತದ್ದು ಸುಳ್ಳು ಲೆಕ್ಕ. ಇದು ಕತೆ. ಸೊ ವೆರಿ ಕೇರ್ಫುಲ್. ತುಲಾ ರಾಶಿ
ಈ ತರದೊಂದು ಭಾವಗಳು ಇರತಕ್ಕಂಥದ್ದುಂಟು. ನೋಡಿಕೊಂಡು ಒಂದು ಮಾಡ್ತಕ್ಕಂಥದ್ದು ಮಾಡಿ, ಮಿಕ್ಕಂತೇನು ತೊಂದರೆ ಇಲ್ಲ. ವೃಶ್ಚಿಕ ರಾಶಿ, ಚಂದ್ರ ಬುಧನ ಸಾರದಲ್ಲಿ 5ನೇ ಮನೇಲಿ ಕುಳಿತಿದ್ದಾನೆ. 5ನೇ ಮನೇಲಿ ಕುಳಿತುಕೊಳ್ಳೋದು ಒಳ್ಳೇದು. ಕಸೂತಿ ಕೆಲಸ, ಗಾರ್ಮೆಂಟ್ಸು, ಬಟ್ಟೆ, ಕಾಂಡಿಮೆಂಟ್ಸು, ಜ್ಯೂಸು, ಹಣ್ಣು, ಸಣ್ಣ ಪುಟ್ಟ ಲೇವಾದೇವಿ ಓಕೆ. ಬಟ್ ತುಂಬಾ ದೊಡ್ಡ ಬಂಡವಾಳ ಅಷ್ಟೊಂದಲ್ಲಿ ಬುಧ ಕೊಟ್ಟ ಡಮಾಲ್, ಓದ ಡಮಾಲ್, ಸೋದರಿ ಸೋದರ ಕುಟುಂಬ, ಅಯ್ಯೋ ಹುಷಾರಾಗಿರಿ. ಧನುಸು ರಾಶಿ, ಫ್ಯಾಂಟಾಸ್ಟಿಕ್. ಚಂದ್ರ ಬುಧನ್ ಸಾರದಲ್ಲಿ ಸುಖದಲ್ಲಿದ್ದಾನೆ, ಬುಧ ಸ್ಟ್ರಾಂಗ್ ಆಗಿದ್ದಾನೆ. ನಿಮಗೂ ಅಷ್ಟೇ. ಅಷ್ಟಮಾಧಿಪತಿ ಆದಾಗ ಏನು ಅಂತ ಹೇಳಿದ್ರೆ ನೀವು ಗುರು ಆಗ್ಬೇಕು. ಗುರುವಿನ ತರ ಕೋಚ್. ಯು ವಿಲ್ ಡೂ ಎ ವಂಡರ್ಫುಲ್ ಜರ್ನಿ. ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ನಿಮ್ ಲೆಕ್ಕಾಚಾರ, ನಿಮ್ ಕೆಲಸ ಬೇರೆಯವ್ರಿಗೆ ನೀವು ಮೋಲ್ಡ್ ಮಾಡ್ತಕ್ಕಂಥ ಸಾಕು ಸ್ವಾಮಿ. ದೇವ್ರಿಗೆ ಪೂಜೆ ಮಾಡಿದ್ರೆ ಪ್ರಸಾದ ಸಿಗ್ತಿ. ಇವತ್ತು ಆ ತರ ಇರಿ. ದೇವ್ರಾಗೋಕ್ಕೂ ಹೋಗ್ಬೇಡಿ, ಭಕ್ತ ಆಗೋಕ್ಕೂ ಹೋಗ್ಬೇಡಿ. ಇನ್ನು ಮಕರ ರಾಶಿ, ಶುಭ್ಮನ್ ಗಿಲ್ ತರ ನೋಡಿ, ಬ್ಲಾಕ್ ಬಸ್ಟರ್, ಫಸ್ಟ್ ಟೈಮ್ ಇನ್ ಇಂಡಿಯಾ ಕ್ರಿಕೆಟ್ ಟೀಮ್. ಇಂಥದೊಂದು 300 ರನ್ನಕ್ಕೂ ಮೇಲ್ಪಟ್ಟ ಒಂದು ಇನ್ನಿಂಗ್ಸ್ ಜಯ, ಮೊದಲ ಬಾರಿ ಭಾರತ ಗೆದ್ದಿರುವುದು. ಆ ರೀತಿ ಇರುತ್ತೆ ಮಕರ ರಾಶಿಗೆ. ಹೋಗಿ ಶುಭ್ಮನ್ ಗಿಲ್ ತರ ಎವ್ರಿಥಿಂಗ್. ವೆನ್ ಟೈಮ್ ಇಸ್ ಗುಡ್. ನೋಡಿ, ಗುರು ಬೇರೆ ಪುಷ್ಯಾಮೃತ ಯುಗದಲ್ಲಿ ಶನಿ ಸಾರದಲ್ಲಿದ್ದು ಶನಿಯನ್ನೇ ನೋಡುತ್ತೆ, 3ನೇ ಮನೆಯ ಶನಿಯನ್ನ. ಅಲ್ಲಿ ನೋಡಿ, ಆಲ್ರೆಡಿ ಶುಕ್ರನು ಮೂವ್ಮೆಂಟ್ ನಡೆದು ಬಿಟ್ಟಿದೆ ಆ ಕೇಂದ್ರಕ್ಕೆ. ಸೂಪರ್. ಗುರು ಇರೋ ಮನೆ ಕೆಡ್ಸಿದ್ರೆ ಶುಕ್ರ ಇರೋ ಮನೆ ಕೊಡ್ತಾನೆ. ಮದುವೆ ಇಲ್ಲದವ್ರಿಗೆ ಮದುವೆ, ಕುಟುಂಬ, ಇದೆಲ್ಲ ಮಾತಾಡ್ತಾನೆ. ಮಕರ ರಾಶಿಗೆ ಒಂದು ಪ್ರವೇಶ, ಗುರು ಪ್ರವೇಶ, ಈ ಒಂದು ಕುಂಭದ್ರೋಣ ಮಳೆ ಚೆನ್ನಾಗಿದೆ. ಕುಂಭರಾಶಿ ತುಂಬಾ ಬುದ್ಧಿವಂತರಾಗ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಕೆಲವರು 10 ರೂಪಾಯಿ ವ್ಯಕ್ತಿಗಳೇ, ಅವ್ರಿಗೆ ಹೋಗ್ಬಿಟ್ಟು ನೀವು 100 ರೂಪಾಯಿ ಅಷ್ಟು ನೀವು ವೇದಾಂತ ತುಂಬಬೇಡಿ, ಗೈಡೆನ್ಸ್ ಮಾಡ್ಬೇಡಿ. ಈಗ LKG ಮಕ್ಕಳಿಗೆ ನೀವು ಹೋಗ್ಬಿಟ್ಟು BSc ಕಲಿಸ್ತೀನಿ ಅಂದ್ರೆ ಓಡೋಗ್ಬಿಡ್ತಾರೆ ಅವರು, ಅಲ್ಲೇ ಬಿದ್ದೋಗ್ತಾರೆ. ಹಾಗೆ BSc ಸ್ಟೂಡೆಂಟ್ಸ್ಗೆ ಹೋಗ್ಬಿಟ್ಟು LKG ಪಾಠ ಮಾಡ್ತೀನಿ ಅಂದ್ರೆ ಎ ಫಾರ್ ಆಪಲ್ ಅಂತ ಹೇಳಿದ್ರೆ ಡಮಾಲು. ಕುಂಭರಾಶಿ ಮ್ಯಾನೇಜ್ ದಿಸ್. ಇವ್ರ ಹತ್ರ ಹಿಂಗಿರಿ, ಇವ್ರ ಹತ್ರ ಹಿಂಗೆ ಇರಿ. ಸರಿ, BSc ಅವರು ಸರ್ ನಾನು LKG ಹೆಂಗಿರೋದು ಸರ್? ಬಾಯಿ ಮುಚ್ಕೊಂಡಿರಿ. ಮೂಕನಾಗಿರ್ಬೇಕು, ಏನು ಗೊತ್ತಿಲ್ಲ, ಏನೋ ಮಾತಾಡಕ್ ಹೋಗಿ ಏನೋ ಸಿಕ್ಕಾಕೊಂಡ್ಬಿಡ್ತೀರಿ. ಅದೊಂದು ನೋಡ್ಕೊಂಡ್ರಿ. ಬುಧ ಪಂಚಮಾಧಿಪತಿ ಬುಧ ವಿಲ್ ಗಿವ್ ಯು ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಭಾವ ಆಗಿರುತ್ತೆ. ಇವತ್ತು ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಸಪ್ತಮಾಧಿಪತಿ, ಸುಖಾಧಿಪತಿ ಸಾರದಲ್ಲಿ ನಿಮ್ಮ ಮನೆಯಲ್ಲಿರುವುದು ತುಂಬಾ ಒಳ್ಳೆಯದು. ನಿಮಗೂ ಅಷ್ಟೇ. You are good as an advisor, statistics, planning, project management, CA, risk management, ಇಂಥದ್ದು, ಆರ್ಕಿಟೆಕ್ಚರ್ ಡಿಸೈನ್, ಇಂಟೀರಿಯರ್ ಡಿಸೈನ್, ಹಿಂದ್ಗಡೆ ನಿಂತ್ಕೊಳ್ಳೋದು, ಬಿಹೈಂಡ್ ದಿ ಸೀನ್. ಬುಧ ಬಂದು ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ. ಶನಿಯೂ ಅಷ್ಟೇ ಮುಂದಕ್ಕೆ ಹೋಗಲ್ಲ. ಯಾರಾದ್ರೂ ನೋಡಿ ಮುಂದಕ್ಕೆ ಬಂದ್ರೆ ಅವ್ರ ಬಾಯಿಂದ ಬರುತ್ತಾ, ಅವ್ರು ನಿಲ್ತಾರ ಅಂತ ನೋಡಿ ಹೋಗ್ಕೊಳ್ರು ಅವ್ರು ಆ ನಿಮಿಷಕ್ಕಷ್ಟೇ. ನೀವು ಯಾರೇ ಉತ್ತರಾಭಾದ್ರ ನಕ್ಷತ್ರ, ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ನೀನ್ ಕಿಂಗ್ ಆಗು ಅಂತೇಳಿ ಅವ್ರು ಹೇಳ್ತಾರೆ. ಅವರು ಆ ಜಾಗಕ್ಕೆ ಬಂದ್ಮೇಲೆ ಒದ್ದಾಡ್ಬಿಡ್ತಾರೆ. ನಿಭಾಯಿಸೋದು ಭಾರಿ ಕಷ್ಟ. ಯಾಕಂದ್ರೆ ಶನಿ ಬಂದು ಸೇವಕ, ಸರ್ವಿಸ್. ದೊರೆ ಅದು ಬೇರೆ. ತಲೆನೂ ತೆಗಿಬೇಕು, ತಲೆನೂ ಹೊಡಿಬೇಕು, ತಲೆನೂ ಓಡಿಸ್ಬೇಕು. ಓಡಿಸೋಂತ ಪಕ್ಕದಲ್ಲಿ ಇಟ್ಕೋಬೇಕು. ನೀವು ಮೋಕ್ಷ ಲಗ್ನ ನೆನಪಿಟ್ಕೊಳ್ಳಿ. ಸೋ ವೆರಿ ಕೇರ್ಫುಲ್. ಅಂಥದ್ದು ಯಾವುದೇ ದೊಡ್ಡ ದೊಡ್ಡ ರಿಸ್ಕ್ ವ್ಯವಹಾರಗಳು ಮಾಡದೇ ಇದ್ರೆ ಉತ್ತಮ, ಚೆನ್ನಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.